ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಹಚ್ಚುವಂಥ ದೀಪ, ಇದರ ಪುಣ್ಯ, ಇದರ ಫಲಗಳನ್ನು ಅದು ಮಾಡಿದಾದ ನಂತರ ಅದು ನಿಮಗೆ ಸಿಗುತ್ತೆ. ಶಿಲ್ಪಿಗಳು ಕೆತ್ತನೆ ಮಾಡಿರ್ತಕ್ಕಂಥ ಒಂದೊಂದು ವಿಗ್ರಹಗಳು ಸಹಿತ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಯೋಗನಂದೀಶ್ವರ ಸ್ವಾಮಿಯ ಮೂಲ ಸಾನ್ನಿಧ್ಯ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ದರ್ಶನ ಮಾಡೋಣ. ಹರ ಹರ ಮಹಾದೇವ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ ರಾಜ್ ಅರ್ಪಿಸುವ ಕಾರ್ತಿಕ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಸೇವಿಸಬೇಕು ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಇದು ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. ಇದು 5 ವಿಶೇಷ ತೈಲಗಳ ಮಿಶ್ರಣವಾಗಿದ್ದು ಇದನ್ನ ಖಂಡಿತವಾಗಿಯೂ ಬಳಸಿ ಶುಭ ಫಲಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಕಾರ್ತಿಕ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ಳೋಣ. ಆದ್ರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಇವತ್ತು ಗುರುವಾರ. ಹಾಗಾಗಿ ವಿದ್ಯಾರ್ಥಿಗಳ ಮಕ್ಕಳ ಏಕಾಗ್ರತೆ ವೃದ್ಧಿ ಆಗ್ಬೇಕು ಅಂದ್ರೆ, ವಿದ್ಯಾರ್ಥಿಗಳ ವಿದ್ಯಾಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಒಂದು ವಿಶೇಷ ಅನುಷ್ಠಾನವನ್ನ ಒಂದೆಲಗದ ಸೊಪ್ಪು ಅಥವಾ ಬ್ರಾಹ್ಮಿ ಪುಡಿಯಿಂದ ಮಾಡಬಹುದು. ಇದರೊಂದಿಗೆ ನಮಗೆ ಬೇಕಾಗಿರೋದು ನೆನೆಸಿರುವಂತಹ ಬಾದಾಮಿ ಬೀಜ ಮಾತ್ರ. ಹಾಗಾಗಿ ಇದರಿಂದ ಅನುಷ್ಠಾನವನ್ನ ಹೇಗೆ ಮಾಡಬೇಕು, ಕ್ರಮಬದ್ಧವಾಗಿ ಹೇಗೆ ಆಚರಿಸಬೇಕು, ನಾವು ಪಠಿಸಬೇಕಾಗಿರುವಂತಹ, ಜಪಿಸಬೇಕಾಗಿರುವಂತಹ ಬೀಜಾಕ್ಷರಿ ಮಂತ್ರ ಯಾವುದು, ಯಾವ ದಿಕ್ಕಿಗೆ ನಾವು ಮುಖ ಮಾಡಿ ಕೂತ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗುರುಜಿ ತಿಳಿಸ್ತಾ ಹೋಗ್ತಾರೆ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ,
ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಮಹಾಶಕ್ತರದೇವತಾಭ್ಯೋ ನಮಃ. ಜಗದ್ಗುರು ಆದಿಗುರು ದೇವತಾ ಪ್ರೀತ್ಯರ್ಥಂ ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜೈ ಗುರುದತ್ತ. ಗುರುದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ ದತ್ತರ ಅನುಗ್ರಹವನ್ನು ಪಡೀಲಿಕ್ಕೆ ಕಾರ್ತಿಕ ಮಾಸದ ಗುರುವಾರ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲೂ ಕಾರ್ತಿಕ ಮಾಸದ ಗುರುವಾರ ಇದು ಕೃಷ್ಣ ಪಕ್ಷದ ಮಾಸ. ಕೃಷ್ಣ ಪಕ್ಷ ಇನ್ನು ಅಗೋಯಿಗೋ ಅಂದರೆ ಅಮಾವಾಸ್ಯೆ ಬಂದೇ ಬಂತು. ಅಮಾವಾಸ್ಯೆ ಬಂತು ಅಂದರೆ ಕಾರ್ತಿಕ ಮುಗೀತು ಅಂತ. ಇನ್ನು ಉಳಿದಿರ್ತಕ್ಕಂಥದ್ದು ತುಂಬ ಕಡಿಮೆನೇ ಇರತಕ್ಕಂಥ ಸಮಯ. ಆದರೆ ಈ ಕಾರ್ತಿಕ ಮಾಸದ ಗುರುವಾರ ಅಂದರೆ ಕಾರ್ತಿಕ ಮಾಸದ ಕಡೆಯ ಗುರುವಾರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಹೀಗೆ ಗುರು ಪರಂಪರೆಯನ್ನ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗ್ಲಿ, ಜಗದ್ಗುರುಳಾದಂತಹ ಆದಿಶಂಕರರಾಗ್ಲಿ, ಅಥವಾ ಪರಮ ಪೂಜ್ಯರಾಗಿರ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳಾಗ್ಲಿ, ಹೀಗೆ ನಿಮ್ಮ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳಾಗ್ಲಿ, ಗುರು ಪರಂಪರೆ ಇರತಕ್ಕಂತಹ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಗುರು ಪಾದುಕೆಗಳ ದರ್ಶನ ಮಾಡಿಕೊಂಡು ಗುರು ಸಾನ್ನಿಧ್ಯದಲ್ಲಿ ಕೊಡತಕ್ಕಂತಹ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ 4 ಜನಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂತಹದ್ದು, ಅಥವಾ ಗುರುಗಳ ಬಗ್ಗೆ ನಿಮ್ಮ ಅಪಾರವಾದಂತಹ ಒಂದಷ್ಟು ವಿಶ್ವಾಸವನ್ನು ತೋರಿಸ್ತಕ್ಕಂತಹದ್ದು, ಗುರುಗಳ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು, ಗುರುವಾಕ್ಯಕ್ಕೆ ಬದ್ಧರಾಗಿ ನಿಲ್ತಕ್ಕಂತಹದ್ದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವತ್ತೂ ಗುರುಗಳು ಏನಾದರೂ ಹೇಳಿದಾಗ ಅವರು ಏನಕ್ಕಾಗಿ ಹೇಳಿರ್ತಾರೆ ಎಂಬತಕ್ಕಂಥದ್ರ ಆಲೋಚನೆಯನ್ನ ತಾವು ಮಾಡಬೇಕು. ಗುರು ಆಲೋಚನೆ ಹೇಗಿರುತ್ತೆ ಅಂದರೆ ಪ್ರತಿ ಕ್ಷಣದ ಆಲೋಚನೆ ನಿಮ್ಮಗಳ ಶ್ರೇಯಸ್ಸಿನ ಬಗ್ಗೆ ಚಿಂತನೆ ಇರುತ್ತೆ. ಪ್ರತಿಯೊಬ್ಬ ಗುರು ಆಲೋಚನೆ ಮಾಡತಕ್ಕಂಥದ್ದು ಜನಸಾಮಾನ್ಯರ ಪ್ರತಿಯೊಬ್ಬರ ಯಶಸ್ಸನ್ನ ಚಿಂತನೆ ಮಾಡತಕ್ಕಂಥದ್ದು ಗುರುವಿನ ಕಾಯಕ. ಗುರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ತನ್ನ ಹಿಂದಿರ್ತಕ್ಕಂಥ ಶಿಷ್ಯವರ್ಗವನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಸಾಧ್ಯವಾದಷ್ಟು ಪುಣ್ಯ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು, ಸನ್ಮಾರ್ಗದತ್ತ ಕರ್ಕೊಂಡು ಹೋಗುವಂಥ ಕಾಯಕವನ್ನ ಗುರು ಮಾಡ್ತಿರ್ತಕ್ಕಂಥದ್ದು. ಅಂತಹ ಗುರು ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನ ಪ್ರಭೆ ಇದ್ದಾಗಿ, ಸೂರ್ಯನ ಪ್ರಭೆ ಎಷ್ಟು ಮುಖ್ಯವೋ ಹಾಗೆ ಗುರುವಿನ ಆಶೀರ್ವಾದ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಅಂತಹ ನಿಟ್ಟಿನಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಗುರು ಪ್ರಾರ್ಥನೆ, ಗುರು ಆರಾಧನೆ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಪ್ರಸ್ತುತ ಇವತ್ತು ಗ್ರಹ ನಕ್ಷತ್ರ ಪ್ರಕಾರ ಗುರು ಇರ್ತಕ್ಕಂತಹ ರೀತಿ, ಗುರುವಿನ ಇರ್ತಕ್ಕಂತಹ ಫಲಾಫಲಗಳಲ್ಲಿ ಬರ್ತಕ್ಕಂಥದ್ದು, ಜೊತೆಗೆ ಈ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಶುಭ ಗುರುವಾರ ಇವತ್ತು ಏನೆಲ್ಲ ವಿಶೇಷವಾಗಿದೆ, ಜೊತೆಗೆ ನೀವು ಸಿದ್ಧಿಪಡಿಸ್ಕೋಬೇಕಾಗಿರೋದಾದ್ರೂ ಏನು. ನಾನು ಮೊನ್ನೆಯಷ್ಟೇ ಹೇಳ್ತಿದ್ದೆ, ಯಾಕೆಂದ್ರೆ ಸಮಯದ ಅಭಾವದಿಂದ 1-2 ದಿನಗಳಲ್ಲಿ ನಾವು ಕೆಲವು ವಿಚಾರಗಳನ್ನು ಮಾತಾಡ್ತಾ ಕೈ ಬಿಟ್ಟಿರ್ತೇವೆ. ಆ ವಿಚಾರವನ್ನು ಪುನಃ ಕೈ ತಗೊಳ್ಳೇಬೇಕಾಗತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳ ಜೀವನ, ಪ್ರತಿಯೊಬ್ಬರ ಮನೆ ಮಕ್ಕಳು ಅಭಿವೃದ್ಧಿ ಆಗಬೇಕು, ಮೆಮೊರಿ ಚೆನ್ನಾಗಿರಬೇಕು, ಜ್ಞಾಪಶಕ್ತಿ ಇರಬೇಕು. 100 ವರ್ಷ ತುಂಬಿದ್ರೂ ತನ್ನ ಬಾಲ್ಯದ ನೆನಪನ್ನು ಮಾಡ್ಕೋಬೇಕಾದ್ರೆ ಅಲ್ಲಿ ಮೆಮೊರಿ ಅಂತಕ್ಕಂಥದ್ದು, ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಜ್ಞಾನಚಕ್ಷುವಿಗೆ ಬೇಕಾಗಿರುವಂತಹ ಶಕ್ತಿಯನ್ನ ನಾವು ವೃದ್ಧಿಸ್ಕೊಳ್ಬೇಕು. ಅಂತಹ ಶಕ್ತಿ ನಮಗೆ ಸಿಗಬೇಕಾದ್ರೆ ಈ ಸುಂದರವಾದಂತಹ ಪ್ರಕೃತಿ ಮಾತೆ ನಮಗೆ ಕೊಟ್ಟಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವನಸಿರಿ, ಆ ವನಸಿರಿ ಜೊತೆಗೆ ಅದರಿಂದ ಮಾಡುವಂತಹ ತಂತ್ರಸಾರ ನಮ್ಮ ಜೀವನದ ಯಶಸ್ಸಿನ ಹಾದಿ. ಬನ್ನಿ ಎಲ್ಲವನ್ನೂ ನೋಡೋಣ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಮತ್ತೊಮ್ಮೆ ಹೇಳ್ತಿದ್ದೀನಿ, ಗುರುವಾರ, ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ಗುರುವಾರ. ಇವತ್ತು ಹಚ್ಚುವ ದೀಪ ಸಾಕಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ವೃದ್ಧಿ ಆಗಲಿಕ್ಕೆ ಅನುಷ್ಠಾನ ತಂತ್ರಸಾರದ ಬಗ್ಗೆ ಹೇಳ್ತಿದ್ರಿ. ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಇದೊಂದು ಅಭಿವೃದ್ಧಿಯ ಸಂಕೇತ. ಪ್ರತಿಯೊಬ್ಬರ ಮನೆ ಮಕ್ಕಳು, ಯಾರೊಬ್ಬರ ಮನೆಯಲ್ಲಿ ಮಕ್ಕಳ ಬಗ್ಗೆ ಅಂದ್ರೆ ನಮ್ಮನೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಮಕ್ಕಳಿಗೆ ಮೆಮೊರಿ ಇಲ್ಲ, ರಾತ್ರಿ ಎಲ್ಲ ಕಷ್ಟಪಡ್ತಾರೆ, ಬೆಳಿಗ್ಗೆ ಎದ್ದು ಮರ್ತೋಗ್ತಾರೆ. ಮಕ್ಕಳ ಬಗ್ಗೆ ನೀವು ಕೊಡೋ ಸರ್ಟಿಫಿಕೇಟ್ ಇದು. ಪ್ರತಿಯೊಬ್ಬರ ಮನೆ, ಪ್ರತಿಯೊಬ್ಬ ತಂದೆ ತಾಯಿ ಹೇಳುವಂತ ಮಾತಿದು. ಮಕ್ಕಳ ಮನಸ್ಥಿತಿ ಹೇಗಿದೆ, ಮಕ್ಕಳು ಹೇಗೆಲ್ಲ ನಡ್ಕೊಳ್ತಿದ್ದಾರೆ, ಇದು ಯಾವುದು ಹೇಳೋದೇ ಇಲ್ಲ ನೀವು. ಯಾಕೆ ಅಂದ್ರೆ
ಹೆತ್ತು ಕರಳು ಹೆಗ್ಣಕ್ಕೆ ಮುದ್ದಲ್ಲ ಅಂದ್ರೆ ಹೆಗ್ಣಕ್ಕೆ ಏನು ಹೆತ್ತು ಕರಳು ಮುದ್ದೆ ಏನಮ್ಮ ಅದು? ಹೆತ್ತವ್ರಿಗೆ ಹೆಗ್ಣ ಮುದ್ದು. ನೋಡು, ಅದಕ್ಕೆ ಹೇಳೋದು ನಿನ್ನಂತವ್ರ ಬಾಯಲ್ಲೇ ಕೇಳಬೇಕು. ಯಾಕೆಂದ್ರೆ ನೀನು 2 ಮಕ್ಕಳಿದೆಯಲ್ಲ. ಪ್ರತಿಯೊಬ್ಬ ತಂದೆ ತಾಯಿ ಆಡೋ ಮಾತಿದು. ಅವರವ್ರ ಮಕ್ಕಳ ಬಗ್ಗೆ ಮಾತ್ರ ಅವರವ್ರ ಕಲ್ಪನೆಗಳು. ಆದ್ರೆ ಮಕ್ಕಳು ಎಲ್ಲಿ ದಾರಿ ತಪ್ಪುತ್ತಿದ್ದಾರೆ, ಅವ್ರನ್ನ ಹೇಗೆ ಸರಿತಿದ್ದಬೇಕು, ಅದು ನಮ್ಮ ಕೈಲಿ ಇರೋದಿಲ್ಲ. ಎಲ್ಲರಿಗೂ ಅಷ್ಟೇ, ನನ್ನ ಮಕ್ಕಳ ಬಗ್ಗೆ ನಾನು ಅದನ್ನೇ ಮಾತಾಡ್ತೇನೆ. ಆದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಭಗವಂತ ಏನ್ ಮಾಡಿದ್ದಾನೆ, ಗುರುಕುಲ ಅಂತ ಕೊಟ್ಟಿದ್ದಾನೆ, ಗುರುಗಳು ಅಂತ ಕೊಟ್ಟಿದ್ದಾನೆ, ಗುರುವಿನ ಕ್ರಮಶಿಕ್ಷಣ ಅಂತ ಇದೆ. ಆ ಗುರುವಿನ ಕ್ರಮಶಿಕ್ಷಣ ಇರೋದ್ರಿಂದ ನಾವು ಅಲ್ಲಿ ಮಕ್ಕಳನ್ನ ಬಿಟ್ಟಾಗ ಅವರು ಸರಿಯಾದ ರೀತಿ ವ್ಯವಸ್ಥೆಗಳನ್ನು ನಡೆಸ್ತಾರೆ. ಮತ್ತು ಮಕ್ಕಳಿಗೆ ಏನಾದ್ರು ಅವರೊಂದು ಶಿಕ್ಷೆಗಳನ್ನು ಕೊಟ್ಟಾಗ ಆ ಶಿಕ್ಷೆ ಕೊಟ್ಟಂತದ್ದನ್ನ ನಾವು ಆಲೋಚನೆ ಮಾಡಬೇಕು, ಯಾತಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಆಯಿತು. ಅದನ್ನು ಹೊರತುಪಡಿಸಿ ಆ ಕ್ಷಣಕ್ಕೆ ನಾವು ತಗೊಳ್ಳೋ ತೀರ್ಮಾನ, ನಿಲುವು ಮಕ್ಕಳ ಮುಂದೆ ಗುರುಗಳನ್ನ ನಾವು ಕೇವಲ ಮಾತಾಡಿಬಿಟ್ರೆ ಅವ್ರ ವಿದ್ಯೆನೂ ಕಲಿಯಲ್ಲ, ಅದು ಬೇರೆ ದಾರಿ ಹಿಡಿದು ಬಿಡ್ತಾರೆ. ಇದು ಒಂದಷ್ಟು ಭಾಗ. ಆದರೆ ನಿಜಕ್ಕೂ ಮಕ್ಕಳಲ್ಲಿ ಇರ್ತಕ್ಕಂತಹ ಮಂದತೆ, ಮಕ್ಕಳಿಗೆ ಮೆಮೊರಿ ಇಲ್ದಿರತಕ್ಕಂಥದ್ದು, ಜ್ಞಾಪಶಕ್ತಿ ಇಲ್ದಿರತಕ್ಕಂಥದ್ದು, ಅಥವಾ ಮಕ್ಕಳು ತಿಂತಿರ್ತಕ್ಕಂಥ ಜಂಕ್ ಫುಡ್ ಅಂತ ಏನು ಹೇಳ್ತಾರಲ್ಲ, ಈಗ ಪಿಜ್ಜಾ, ಬರ್ಗರು, ಮ್ಯಾಗಿ, ಇದು ಬಿಟ್ರೆ ಇನ್ನೊಂದಿಲ್ಲ. ಪ್ರತಿಯೊಬ್ಬ ನೋಡಿ, ಅಮೆರಿಕಾಲಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಹೇಳಿದ್ದಾನೆ, ಈ ಮೊಸರನ್ನ, ಅದರಲ್ಲೂ ತಂಗಳ ಮೊಸರನ್ನ, ಈ ತಂಗಳಾನ್ನ ಅಂತ ಇದೆಯಲ್ಲ, ಇವತ್ತಿನ ದಿವಸ ತಂಗಳಾನ್ನ ನಾವೆಲ್ಲ ಮೂಗು ಮುರಿತೀವಿ. ನಿಜಕ್ಕೂ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸು, ಆರೋಗ್ಯ, ದೇಹದ ಒಂದು ಚರ್ಮಕ್ಕೆ ಸಂಬಂಧಪಟ್ಟದ್ದಾಗ್ಲಿ, ದೇಹದ ನರನಾಡಿಗಳಿಗೆ ಸಂಬಂಧಪಟ್ಟದ್ದಾಗ್ಲಿ, ಬ್ರೈನ್ಗೆ ಸಂಬಂಧಪಟ್ಟದ್ದಾಗ್ಲಿ, ಇದಕ್ಕೆ ಮೊಸರನ್ನ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದು ಮೊಸರನ್ನ ಹೇಗಿರಬೇಕು, ತಂಗಳಾನ್ನಕ್ಕೆ ಮೊಸರಾಗಿರ್ಬೇಕು. ಮನೆಯಲ್ಲಿ ತಂಗಳಾನ್ನಕ್ಕೆ ಮೊಸರು ಹಾಕೊಟ್ರೆ ಮೂಗು ಮುರಿತೀವಿ, ಮನೇಲಿರ್ತಕ್ಕಂಥವ್ರಿಗೆ ಗ್ರಾಚಾರ ಬಿಡಿಸ್ಬಿಡ್ತೀವಿ. ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ತಟ್ಟೆನೆ ರೈ ಅಂತ ಎತ್ತಿ ಬಿಸಾಕ್ಬಿಟ್ರೆ ಮನೆಯೆಲ್ಲ ಅಗಲು ಮಾಡ್ತೀವಿ. ಇದನ್ನೇ ಹೋಟ್ಲಲ್ಲಿ ರುಚಿ ರುಚಿಯಾಗಿರುತ್ತಲ್ಲ, ದುಡ್ಡು ಕೊಟ್ಟಿರ್ತೀವಲ್ವಾ, ಕಾದು ತಿಂತೀವಲ್ವಾ, ಅರ್ಧ ಗಂಟೆ ತಡವಾಗಿ ತಂದು ಕೊಡ್ತಾರಲ್ಲ, ಅವಾಗ ಖುಷಿಯಾಗಿ ತಗೊಂಡು ತಿಂತೀವಿ. ಅಂದ್ರೆ ಹೋಟ್ಲಲ್ಲಿ ತಂಗಳಾನ್ನ ಕೊಡ್ತಾರೆ ಅಂತಲ್ಲ, ತಂಗಳಾನ್ನದ ಪ್ರಶ್ನೆ ಅಲ್ಲ. ಆ ಅನ್ನ ಮೊಸರನ್ನ ಮಾಡಬೇಕಾದ್ರೆ ಬೆಳಿಗ್ಗೆ ಬೇಗ ಮಾಡಿ ಅದನ್ನೊಂದು ಕಡೆ ಇಟ್ಟು, ಅದನ್ನು ಮಧ್ಯಾಹ್ನಕ್ಕೆ ಹದ ಬಂದ ಮೇಲೆ ಅದರ ಮೇಲೆ ಮೊಸರು ಹಾಕಿ ಅದನ್ನು ಬೇಗ ಪಕ್ವವಾಗಿ ಮಾಡಿಕೊಡ್ತಾರೆ. ಇದು ನಮ್ಮ ಭಾಗ. ಇದನ್ನೇ ಹೊರದೇಶಗಳಲ್ಲಿ ಅಮೆರಿಕ ಇಂತಹ ತುಂಬಾ ದೊಡ್ಡ ದೊಡ್ಡ ಪ್ರಾಂತ್ಯಗಳಲ್ಲಿ ಈ ಮೊಸರನ್ನ ಡಾಲರ್ ಲೆಕ್ಕದಲ್ಲಿ ಇಷ್ಟಿಷ್ಟೇ ಪ್ರಮಾಣ ಅಂತ ತಗೊಂಡು ತಿಂತಾರೆ. ಅದು ಹೇಗೆ ಅಂದ್ರೆ, ಹಿಂದಿನ ದಿವಸ ರಾತ್ರಿ ಮಡಿಕೆಯಲ್ಲಿ ಅನ್ನ ಮಾಡಿರ್ತಕ್ಕಂಥದನ್ನ, ಆ ಅನ್ನ ಆಗಾಗಲೇ ಸಮಯ ಆಗೋಗಿರುತ್ತೆ, ಆ ಅನ್ನವನ್ನ ಮಡಿಕೆಗೆ ಹಾಕಿ, ಮಡಿಕೆಯಲ್ಲಿ ಹಾಲು ಸ್ವಲ್ಪ ಹಾಕಿ, ಅದರ ಜೊತೆ ಮೊಸರು ಹಾಕಿ, ಅದರ ಮೇಲೆ ಒಂದು ಬಿಳಿಯ ಬಟ್ಟೆಯನ್ನು ಸುತ್ತಿ ಅದನ್ನ ಭೂಮಿಯೊಳಗಿಟ್ಟು, ನೋಡಿ ಎಷ್ಟು ಪ್ರಕ್ರಿಯೆ ಇದೆ. ಯಾತಕ್ಕೋಗಿ ಅಂದ್ರೆ, ಯಾವಾಗ ಮರು ಜಾಸ್ತಿ ಆಗ್ತಾ ಹೋಗುತ್ತೋ, ಮೆಮೊರಿ ಕಳ್ಕೊಳ್ತಾ ಹೋಗ್ತೀವೋ, ಆ ಮೆಮೊರಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ಅಲ್ಲಿ ನಡೆಸುವಂತಹ ಇದೊಂದು ವಿದ್ಯೆ. ಇದು ಯೋಗದಲ್ಲಿ ಇದೊಂದು ಥೆರಪಿನೂ ಇದೆ. ಆ ಮೊಸರನ್ನ ಏನು ಮಾಡ್ತಾರೆ, ಕೆಂಪು ಮಡಿಕೆಯಲ್ಲಿ ಅನ್ನವನ್ನ ಮತ್ತು ಮೊಸರು ಮತ್ತು ಸ್ವಲ್ಪ ಹಾಲನ್ನು ಹಾಕಿ ಮೇಲ್ಗಡೆ ಒಂದು ಬಿಳಿಯ ಬಟ್ಟೆಯನ್ನು ಕಟ್ಟಿ ಹಿಂದಿನ ದಿವಸ ಸಾಯಂಕಾಲನೇ ಅದನ್ನು ಭೂಮಿಯಲ್ಲಿ ಇಡ್ತಾರೆ. ಭೂಮಿಯಲ್ಲಿಟ್ಟು ಅದರ ಕಂಠದ ತನಕ ಮಣ್ಣು ಮುಚ್ಚಿ ಬಿಟ್ಬಿಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಅದನ್ನ ಗ್ರಾಮ್ ಲೆಕ್ಕಕ್ಕೆ ಸೇಲ್ ಮಾಡ್ತಾರೆ. 1 ಸ್ಪೂನು ಅಥವಾ 1 ಕಾಲು ಕೆಜಿ 100 ಗ್ರಾಮು ಇದಿಷ್ಟು ದುಡ್ಡು ಅಂತ. ಯಾಕೆಂದ್ರೆ ಅದರಲ್ಲಿ ಅಂತಹ ಜೀವಸತ್ವ ಬರುತ್ತೆ. ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಇದೆಯಲ್ಲ, ನಮಗೆ ಬಹಳ ಬೇಕಾಗಿರ್ತಕ್ಕಂಥದ್ದಾಗತ್ತೆ. ಅಂದ್ರೆ ಇದೆಲ್ಲವೂ ಸಹಿತ ಮಿನರಲ್ಸು. ನೀರು ಕುಡಿಬೇಕಾದ್ರೆ ಆಲೋಚನೆ ಇದೆ. ಹಿಂದೆಲ್ಲಾನು ಕೆರೆ, ಬಾವಿ ಮತ್ತು ಎಲ್ಲೋ ಒಂಥರ ಜರಿ ಹರಿತಕ್ಕಂಥದ್ದು, ಬೆಟ್ಟ ಗುಡ್ಡಗಳಿಂದ ಬರ್ತಕ್ಕಂಥ ನೀರನ್ನ ಆರೋಗ್ಯಕರವಾದಂತಹ ನೀರು ಅಂತ ನಾವು ಚಿಂತನೆ ಮಾಡ್ತಿದ್ವಿ, ಕುಡಿತಿದ್ವಿ, ಆರೋಗ್ಯವಾಗಿದ್ವಿ. ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ದನ ಮೇಯಿಸ್ತಕ್ಕಂಥವ್ರು, ಕುರಿ ಕಾಯ್ತಕ್ಕಂಥವ್ರು, ಅಥವಾ ಒಂದಷ್ಟು ದೂರ ಎಲ್ಲೋ ಒಂದಷ್ಟು ಏನೋ ಇದನ್ನ ಹುಲ್ಲು ಅದು ಇದು ಕಿತ್ಕೊಂಬರೋರಿಗೆ ಅಲ್ಲಿ ಇಲ್ಲಿ ಇರ್ತಕ್ಕಂಥ ನೀರನ್ನ ಕುಡಿದು ದಾಹವನ್ನು ತೀರಿಸ್ಕೊಳ್ತಾರೆ, ಸಂಪೂರ್ಣ ಆರೋಗ್ಯವಂತರಾಗಿರ್ತಾರೆ. ಸಿಟಿಯಲ್ಲಿ ನಾವೇನ್ ಮಾಡ್ತಿದೀವಿ, ಒಂದು ಬಿಸ್ಲರಿ ಬಾಟ್ಲ 15 ರೂಪಾಯಿ 20 ರೂಪಾಯಿ ತೆಗೆದುಕೊಂಡು 1 ಲೀಟರ್ ಬಾಟ್ಲ್ ತೆಗೆದುಕೊಂಡ್ರೆ ಆ ಪ್ಲಾಸ್ಟಿಕ್ ನಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ವಿ. ಒಂದಷ್ಟು ಕಡೆ ವಿಜ್ಞಾನಿಗಳು ಹೇಳ್ತಾರೆ ಪ್ಲಾಸ್ಟಿಕ್ ನ ದೂರ ಮಾಡಿ. ಅದೇ ಪ್ಲಾಸ್ಟಿಕ್ ನ ಇವತ್ತಿನ ದಿವಸ ನಾವು ಹೆಚ್ಚಿನ ರೀತಿ ಬಳಸ್ತಾ ಇದ್ದೀವಿ. ಯಾವುದೇ ಬಿಸ್ಲರಿ ವಾಟರ್ನ ಅದರಲ್ಲಿರ್ತಕ್ಕಂಥ ಬಾಟ್ಲಲ್ಲಿರ್ತಕ್ಕಂಥ ಒಂದು ಸತಿ ನೀರನ್ನ ಕುಡಿದ ಮೇಲೆ 1 ಅಥವಾ 2 ಮ್ಯಾಕ್ಸಿಮಮ್ 2 ಸರ್ತಿನೇ ಉಪಯೋಗಿಸ್ಬೇಕು ಆ ಪ್ಲಾಸ್ಟಿಕ್ ಬಾಟ್ಲ್. ನಾವು 3ನೇ ಸತಿ ಉಪಯೋಗಿಸಬಾರದು. ಇದು ನಾನು ಹೇಳೋ ಮಾತಲ್ಲ, ವೈದ್ಯರು ಹೇಳೋ ಮಾತು. 2 ಸತಿ ಆದ ತಕ್ಷಣ ಬಾಟ್ಲನ್ನ ಬಿಸಾಕ್ಬಿಡ್ಬೇಕು ನಾವು. ಆದ್ರೆ ನಾವು ಅದು ಮಾಡೋದಿಲ್ಲ. ಅದರಲ್ಲೂ ಬಾಟ್ಲಿಗೆ ಏನಾರ ಸ್ವಲ್ಪ ಆಕರ್ಷಣೆ ಇದ್ದು ಚೆನ್ನಾಗಿತ್ತು ಅಂದ್ರೆ ಬೆಡ್ರೂಮ್ ಅಲ್ಲಿ ತಗೊಂಡು ರಾತ್ರಿ ನೀರು ತುಂಬಿಟ್ಟು ಬೆಳಗ್ಗೆ ಎದ್ದು ನೀರು ಕುಡಿತೀವಿ. ನಾವು ನಮ್ಮ ಆರೋಗ್ಯಕ್ಕೆ ನಮಗೆ ಬೇಕಾದಂತ ರೀತಿ ಯಥೇಚ್ಛವಾದ ಖರ್ಚು ವೆಚ್ಚ ಮಾಡ್ತೀವಿ. ಆರೋಗ್ಯಕ್ಕೆ ಬೇಕಾದ್ದು ದೇಹದ ಒಳಗಡೆ ಹೋಗುವಂತ ಆಹಾರ ಪದ್ಧತಿಗಳ ಬಗ್ಗೆ ಮಾತ್ರ ಚಿಂತನೆ ಮಾಡಲ್ಲ. ಒಂದು ಕೆಟ್ಟ ಗುಣ, ನಾಲಿಗೆ ರುಚಿ ಕಾಣತಕ್ಕಂತಹದ್ದು.
ಎರಡನೇದು ಬಹಳಷ್ಟು ಚೆನ್ನಾಗಿರಬೇಕು ಅಂತ ಅದು ಹೇಗೆ ತಯಾರಾಗುತ್ತೆ, ಎಲ್ಲಿ ಬರುತ್ತೆ, ಅದರ ಪೂರ್ವಾಪರಗಳನ್ನು ಸ್ವಲ್ಪ ಗಮನಿಸ್ಕೊಂಡ್ಬಿಟ್ರೆ ಹೊರಗಡೆ ಬಂದಾದ ನಂತರ ಅದನ್ನು ಬೇಕಾ ಬೇಡವಂತ ಚಿಂತನೆ ಮಾಡೋಕ್ಕೂ ನಿಮ್ಮ ಕೈಲಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿದೆ. ಆದರೆ ಇದು ಯಾವುದೂ ನಮ್ಮ ಚಿಂತನೆ ಇಲ್ಲ. ನಮಗೆ ನೋಡ್ಲಿಕ್ಕೆ ಚೆನ್ನಾಗಿರಬೇಕು. ಒಳ್ಳೆ ಚೆನ್ನಾಗಿರ್ತಕ್ಕಂಥ ತಟ್ಟೆನಲ್ಲಿ ಒಂದಿಷ್ಟು ಅನ್ನ ಹಾಕಿ ಅದರ ಮೇಲೆ ಸುತ್ತ ಸೊಪ್ಪು ಅದು ಇದು ಹಾಕಿ ಅದು ಅದರ ಮೇಲೆ ಇನ್ನೇನೋ ಒಂದ್ಸಲ ಅಲಂಕಾರ ಮಾಡಿ ಕೊಟ್ಟುಬಿಟ್ರೆ ಅದಕ್ಕೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀರಿ, 500 ರೂಪಾಯಿ ಬೇಕಾದ್ರೂ ಕೊಟ್ಟು ತಗೊಳ್ಬಿಡ್ತೀರಿ. ಮನೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಅಕ್ಕಿ ತೊಳೆದು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡಿ, ಲಕ್ಷಣವಾಗಿ ನೀವು ಕೂತ್ಕೊಳ್ಳೋ ಜಾಗನ ಶುದ್ಧಿ ಮಾಡಿ, ಮನೇಲಿರ್ತಕ್ಕಂಥ ತಾಯಂದ್ರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿಕೊಟ್ರು ಇದೇನು ರುಚಿ ಇದೆಯಾ? ಇದು ಯಾರೇನಿಗೆ ಹೇಳಿದ್ದು ಅಡಿಗೆ ಮಾಡೋದಕ್ಕೆ? ಈ ಥರ ಅಡಿಗೆ ಮಾಡೋದು ಈ ಪ್ರಕಾರದಂಥ ಧ್ವನಿ. ಯಾಕೆಂದ್ರೆ ಇವರು ನಾವು ಏನು ಬೈದ್ರು ಮನೆ ಬಿಟ್ಟು ಹೋಗಲ್ಲ. ಜೊತೆಗೆ ಅವರು ಮಾಡಾಕಿರ್ತಕ್ಕಂಥದ್ದು ಇವತ್ತು ಬಿಟ್ಟರೆ ನಾಳೆ ತಿರುಗಿ ಮಾಡಕ್ಕೆ ಅವರೇ ಇರ್ತಾರೆ. ಆದರೆ ಹೋಟ್ಲ್ ಪರಿಸ್ಥಿತಿ ಆಗಲ್ವಲ್ಲ, ಅಲ್ಲಿ ಯಾರನ್ನೂ ಮಾತಾಡೋಂಗೇ ಇಲ್ಲ. ಅಲ್ಲೇನಾದ್ರು ಇದು ಸರಿ ಇಲ್ಲ ಅಂದರೆ ಅಲ್ಲ ಇಟ್ಬಿಟ್ಟು ಹೋಗ್ತಾರಪ್ಪ ಅಂತಾರೆ. ಹಿಂದಾದರೂ ಇತ್ತು ಬದಲಾಯಿಸೋ ಪದ್ಧತಿಗಳು ಕಡಿಮೆ ಆಯ್ತು. ಅಂದರೆ ನಾನು ಹೋಟ್ಲನ್ನ ದೂಷಣೆ ಮಾಡ್ತಿಲ್ಲ, ನಿಂದಿಸ್ತಾ ಇಲ್ಲ. ನಮ್ಮ ಜೀವನ ಶೈಲಿಯಲ್ಲಿ ನಾವು ಕಲಿಬೇಕಾದ್ದು, ಮಾಡಬೇಕಾದ್ದು, ನೋಡಬೇಕಾದ್ದು, ನಮ್ಮ ತಪ್ಪುಗಳ ಅರಿವನ್ನು ತಿದ್ದುಕೊಳ್ಬೇಕಾದ್ದು. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ನಾವು ಹೇಗೆ ಮೋಲ್ಡಾಗಿ ತಯಾರು ಮಾಡಬೇಕು, ಮಕ್ಕಳ ಮನಸ್ಥಿತಿನ ಹೇಗೆ ಗೆಲ್ಲಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಗೆ ನಾವು ಅದಕ್ಕೆ ಸಹಕರಿಸಬೇಕು, ಇದೆಲ್ಲದರ ಬಗ್ಗೆ ನಮ್ಮ ಚಿಂತನೆ ಬೇಕು. ಹಾಗಾಗಿ ಇವತ್ತು ನಾನು ನಿಮಗೆ ತಿಳಿ ಹೇಳಕ್ಕೆ ಬಂದಿರತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಬಾಲ್ಯದಿಂದ ಯೌವನದ ಮುಪ್ಪಿನವರೆಗೂ, ಅಂದರೆ ಬಾಲ್ಯದಿಂದ ಮುಪ್ಪಿನ ತನಕ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಆರೋಗ್ಯಕ್ಕೆ ವೃದ್ಧಿಯಾಗುವಂತಹದ್ದು, ಸಾಕಷ್ಟು ವಿಶೇಷಗಳನ್ನು ಒಳಗೊಂಡಿರ್ತಕ್ಕಂತಹದ್ದು, ಮಿನರಲ್ಸ್ ಇಂದ ಹಿಡ್ಕೊಂಡು ಜೀವಸತ್ವಗಳ ತನಕ ಪ್ರತಿಯೊಬ್ಬರ ಬ್ರೈನ್ನ ಆಕ್ಟಿವ್ ಮಾಡಲಿಕ್ಕೆ ಇದು ಬಹಳ ವಿಶೇಷವಾದಂತಹ ಪರಿಣಾಮಕಾರಿ. ಕೂತ್ಕೊಳ್ಳಿ, ವಿಚಾರವನ್ನು ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು ಕಾರ್ತಿಕ ಹುಣ್ಣಿಮೆಯ ದಿವಸದಂದು ನಂದಿ ಗ್ರಾಮಕ್ಕೆ ತೆರಳಿದ್ರು. ನಂದಿ ಭೋಗೇಶ್ವರ ಸ್ವಾಮಿಯ ಸಾನ್ನಿಧ್ಯಕ್ಕೆ ತೆರಳಿದ್ರು. ಅಲ್ಲಿರುವಂತಹ ನೀಲೇರಿ ಶಿವನಿಗೆ ವಿಶೇಷವಾದಂತಹ ಅಭಿಷೇಕ ಆರಾಧನೆಯನ್ನ ನೆರವೇರಿಸಿದ್ದಾರೆ. ಇದಲ್ಲದೆ ಮಹರ್ಷಿ ಮಂದಿರದಲ್ಲಿ ಕೂಡ ಕಾರ್ತಿಕ ಹುಣ್ಣಿಮೆಯ ದಿವಸದಂದು ದೀಪಾರಾಧನೆಗೆ ಚಾಲನೆ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ, ವಿಶೇಷವಾದಂತಹ ಹೋಮ ಕಾರ್ಯವನ್ನ ನೆರವೇರಿಸಿದ್ರು ಲೋಕ ಕಲ್ಯಾಣಾರ್ಥವಾಗಿ. ಜೊತೆಗೆ ಶಿವನಿಗೆ ವಿಶೇಷ ಅಭಿಷೇಕ ಆರಾಧನೆ ಕೂಡ ನೆರವೇರಿಸಲಾಗಿದೆ. ಈ ಎಲ್ಲಾ ದೃಶ್ಯಗಳನ್ನ ನೀವು ನೋಡಬಹುದು ಇದೇ ಬರುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಪಂಚಾಂಗ ಶ್ರವಣ ಇವತ್ತಿನ ಸಮಯ ಯಾರೂ ಮಿಸ್ ಮಾಡ್ಕೊಳ್ಳುವಂಥದ್ದಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವರವ್ರ ಮನೆ ಮಕ್ಕಳ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ. ಹಾಗಾಗಿ ರಾಶಿ ಫಲಗಳನ್ನು ತೆಗೆದುಕೊಂಡು ಅದಾದ ನಂತರ ಈ ಬ್ರಾಹ್ಮಿ ಎಂಬತಕ್ಕಂತಹದ್ದು, ಈ ಬ್ರಾಹ್ಮಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ. ನೋಡಿ, ಈ ಒಂದು ವನಸಿರಿ ಭಗವಂತ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಎಷ್ಟು ಸೌಂದರ್ಯವಾಗಿದೆ. ಇದು ನೋಡ್ಲಿಕ್ಕೂ ಆನಂದ. ಇದನ್ನ ಮಕ್ಕಳ ಆರೋಗ್ಯಕ್ಕೆ ಕೊಟ್ಟರೆ ಅಂತೂ ಅದು ಮಹದಾನಂದ ಅಂತಲೇ ಹೇಳ್ಬೋದು. ಅಂದ್ರೆ ಈ ಒಂದು ಎಲೆಯಲ್ಲಿ ಸಂಪೂರ್ಣವಾದಂತಹ ಶಕ್ತಿ ಬರಬೇಕಾದ್ರೆ ಈ ಒಂದು ಸಂಪೂರ್ಣವಾದಂತಹ ಒಂದು ಬಳ್ಳಿಯಲ್ಲಿ ಇದ್ರ ಬರ್ತಕ್ಕಂಥ ಇಲ್ಲಿವರೆಗೂ ಇರತಕ್ಕಂಥ ಬೇರಿನಿಂದ ಬರ್ತಕ್ಕಂಥ ಒಂದು ಎಲೆ, ಒಂದೇ ಎಲೆ ಬರ್ತಕ್ಕಂಥದ್ದು. ಅಂದ್ರೆ ಇಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥದ್ದು, ಇಷ್ಟು ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂಥದ್ದು. ಈ ಒಳಗೊಂಡಿರತಕ್ಕಂತಹ ಜ್ಞಾನ, ಇದರೊಳಗೆ ಇರತಕ್ಕಂತಹ ಈ ಒಂದೊಂದು ಅಂಶಗಳಿದೆಯಲ್ಲ, ಇದರಲ್ಲಿರುವ ಜೀವಸತ್ವಗಳು ಇದು ಬ್ರೈನ್ಗೆ ಬಹಳ ಅನುಕೂಲವಾಗಿರುವಂಥದ್ದು. ಬ್ರೈನ್ನ ಆಕ್ಟಿವ್ ಮಾಡಲಿಕ್ಕೆ ಮತ್ತು ಮೆಮೊರಿ ಚೆನ್ನಾಗಿರಲಿಕ್ಕೆ ಮತ್ತು ಅತಿಯಾದಂತಹ ಮನುಷ್ಯನಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಗಳಂತಕ್ಕಂಥದ್ದೇನಿದೆ ಇವತ್ತಿನ ಕಾಲಧರ್ಮಕ್ಕೆ, ನಿಮ್ಮ ಮನೆ ಮಕ್ಕಳಿಗೆ ನೀವು ಬೇರೇನೋ ಮಾಡಿಕೊಡ್ತೀನಿ ಅನ್ನೋದಕ್ಕಿಂತ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಬೇಕು. ಯಾಕೆಂದ್ರೆ ಮಕ್ಕಳು ಶಾಲೆಗೆ ಹೋಗಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು, ಪಾಠ ಪ್ರವಚನ ಕಲಿಬೇಕು. ಮಕ್ಕಳನ್ನ ಒಬ್ಬರೇ ನನಗೆ ಇವತ್ತು ಬಹಳ ಬೇಕಾದಷ್ಟು ದುಡ್ಡು ಕಾಸಿದೆ ಅಂತೇಳಿ ಒಳ್ಳೆ ಸರಿಯಾಗಿರ್ತಕ್ಕಂಥ ಒಬ್ಬ ಗುರುಗಳನ್ನ ಮನೆಗೆ ಕರೆಸಿ ಪಾಠ ಹೇಳಿಸ್ತೇನೆ ಅಂದ್ರೆ ಖಂಡಿತ ಆ ಮಕ್ಕಳ ಪಾಠ ಪ್ರವಚನ ಕಲೀಲಿಕ್ಕೆ ಆಗಲ್ಲ. ಯಾವತ್ತು ಪಾಠ ಕಲಿಯೋದು ಮಕ್ಕಳು ಆಡ್ತಾ ಕಲಿಬೇಕು. ಆ ಆಡ್ತಾ ಕಲಿಬೇಕು, ಜೊತೆಗೆ ಸಹಪಾಠಿಗಳಿರಬೇಕು, ಜೊತೆಯಲ್ಲಿ ಇರ್ತಕ್ಕಂಥ ಸ್ನೇಹಿತರಿರಬೇಕು. ಆ ಒಂದು ಶಾಲೆಯ ಮಧ್ಯದಲ್ಲಿ 20 ಜನ 50 ಜನ ಮಕ್ಕಳ ಮಧ್ಯದಲ್ಲಿ ಕಲಿಯೋ ಪಾಠ ಬೇರೆ. ಮನೆ ಒಳಗಡೆ ರೂಮಲ್ಲಿ ಕೂಡಿಸ್ಕೊಂಡು ಒಬ್ಬ ಗುರುಗಳನ್ನ ಒಬ್ಬ ಶಿಷ್ಯನ ಮುಂದೆ ಕೂಡಿಸ್ಬಿಟ್ಟು ಪಾಠ ಕಲಿಸಬೇಕು ಅಂದ್ರೆ ಆ ಪ್ರಾರಂಭ ಕ್ಷಣ ಮಾತ್ರ ಅವರಿಗೆ ಸ್ಪಂದನ. ಅದಾದ ನಂತರ ಆ ಬುದ್ಧಿ ಚೈತನ್ಯ, ಆ ಜ್ಞಾಪಕ ಶಕ್ತಿ ಮತ್ತು ಅವನಲ್ಲಿರ್ತಕ್ಕಂಥ ಮೆಮೊರಿ, ಆ ಕ್ಷಣದ ಅವನ ಮನಸ್ಥಿತಿ ಎಲ್ಲೋ ಹರಿಬಿಟ್ಬಿಟ್ಟಿರ್ತಾರೆ. ಸುಮ್ಮನೆ ಬಲವಂತ ಮಾಗಿಸ್ತಾನ ಗುರುಗಳ ಮುಂದೆ ಕೂತ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಮಕ್ಕಳ ಒಂದು ಜ್ಞಾನ ವೃದ್ಧಿಗೋಸ್ಕರ ಇವತ್ತು ನಿಜಕ್ಕೂ ಹೇಳುವಂತ ಈ ತಂತ್ರಸಾರ ನಿಮಗೆ ತುಂಬಾ ಅನುಕೂಲವಾಗಿರುವಂಥದ್ದು. ಇದು ತಂತ್ರಸಾರವೂ ಹೌದು. ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಮಕ್ಕಳ ಆರೋಗ್ಯ ವೃದ್ಧಿಗೋಸ್ಕರ, ಜೊತೆಗೆ ಮಕ್ಕಳ ಒಂದು ಜ್ಞಾಪಶಕ್ತಿಗೋಸ್ಕರ, ಮಕ್ಕಳ ಜ್ಞಾಪಕವನ್ನು ವೃದ್ಧಿ ಮಾಡಿಸ್ಕೊಳ್ಳೋದಕ್ಕೆ, ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಿಕ್ಕೆ
ತಂತ್ರದಿಂದ ಹಿಡಿದು ದೇಹದ ಆರೋಗ್ಯಕ್ಕೆ ಸಂಘ ಈ ಒಂದು ಇವತ್ತಿನ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಚಾರ ಪ್ರತಿಯೊಬ್ಬರು ಸಹಿತ ಅರ್ಥ ಮಾಡಿಕೊಂಡು ನಿಮ್ಮ ಮನೆ ಮಕ್ಕಳಿಗೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಿ ಹೇಗೆ ಉಪಯೋಗಿಸಬೇಕು, ಇದನ್ನು ಉಪಯೋಗಿಸೋದಕ್ಕೂ ಮುನ್ನ ನೀವು ಹೇಗಿರಬೇಕು, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಕೂತ್ಕೊಳ್ಳಿ. ಆದರೆ ಅದಕ್ಕಿಂತ ಮುನ್ನ ದೊಡ್ಡವರು ಕಾಯ್ತಾ ಇರ್ತಾರೆ. ಮಕ್ಕಳದು ಒಂದಷ್ಟಾದರೆ ದೊಡ್ಡವರು ಮನೇಲಿರ್ತಕ್ಕಂಥ ಹಿರಿಯರು ಅಯ್ಯೋ ನಮ್ಮ ರಾಶಿಫಲ ಒಂಚೂರು ತಿಳ್ಕೊಂಡು ಜೀವನೋಪಾಯಕ್ಕಾಗಿ ದುಡಿಯೋದಕ್ಕೆ ಹೋಗ್ಬೇಕಲ್ಲ. ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಜನ, ಅಕ್ಕ ತಂಗಿಯರು ಅಡಿಗೆ ಮನೆಯೊಳಗೆ ಕೆಲಸ ಮಾಡ್ತಿರ್ತೀರಿ, ಹೆಣ್ಣು ಮಕ್ಕಳು ಕೆಲಸ ಮಾಡ್ತೀರಿ, ಆದರೂ ಕಿವಿಯನ್ನು ಟಿವಿ ಹತ್ರ ಇಟ್ಟಿರ್ತೀರಿ. ಯಾಕೆಂದ್ರೆ ನಿಮ್ಮ ರಾಶಿ ಫಲದಲ್ಲಿ ಇವತ್ತು ನಿಮ್ಮ ಯಜಮಾನರು ಕೊಡಿಸುವಂಥ ರೇಷ್ಮೆ ಸೀರೆನ ಅಥವಾ ಏನಾದ್ರು ಗೋಲ್ಡ್ಗ ಪರಿಸ್ಥಿತಿ. ಯಾಕೆಂದ್ರೆ ಇತ್ತೀಚೆಗೆ ಕೋವಿಡಿಂದ ಎಲ್ಲೂ ಕರ್ಕೊಂಡೋಗಿಲ್ಲ ಯಜಮಾನರು. ಈಗಷ್ಟೇ ಹೊರಗಡೆ ಯಾತ್ರೆಗಳು ಶುರು ಆಗ್ತಾ ಇದೆ. ಅದರಲ್ಲೂ ನಿಮ್ಮ ಮನಸ್ಸು ಇಷ್ಟಪಡುವಂಥದ್ದು ಏನಾದ್ರು ಕಾರ್ಯಸಿದ್ಧಿ ಆಗುತ್ತಾ ಎಂಬತಕ್ಕಂಥ ಚಿಂತನೆ. ಅಂದರೆ ಇವತ್ತು ನನ್ನ ಅದೃಷ್ಟಕ್ಕೆ ನನ್ನ ಗ್ರಹಗತಿಗಳು ಸರಿ ಇದ್ದರೆ ನಾನು ನಮ್ಮ ಮನೆಯವರಿಂದ ತೆಗೆದುಕೊಳ್ಳುವಂಥ ಸೀರೆನೋ ಇನ್ನೇನು ಹೆಣ್ಮಕ್ಳು ಇನ್ನೇನು ಅಪೇಕ್ಷೆ ಪಡ್ತೀರಿ. ಗಂಡ ಕೊಡಿಸೋ ಒಂದು ಸೀರೆ ಅಥವಾ ಅಪ್ಪಿ ಕೂಡಿಟ್ಕೊಂಡು ಸಾಸಿವೆ ಡಬ್ಬಿಯಲ್ಲೋ ಅಲ್ಲೂ ಇಲ್ಲ ಡಬ್ಬಿಗಳಲ್ಲಿ ಕೂಡಿಟ್ಟಿರ್ತಕ್ಕಂಥ 4-6 ಕಾಸನ್ನು ತಗೊಂಡೋಗಿ ಅದಕ್ಕೇನೋ ಒಂದಿಷ್ಟು ಚಿನ್ನ ಬೆಳ್ಳಿಯೋ ತೊಗೊಂಡು ಬರೋದು. ಏನು ಮಾಡಿದ್ರು ನಿಮ್ಮ ಮನತನಕ್ಕೆ ಮಾಡಿರ್ತೀರಿ. ಆದರೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಜಾಸ್ತಿ ಉಪಯೋಗಿಸ್ಬಿಟ್ಟು ಕೂಡಿಟ್ಟಿರೋ ಹಣವನ್ನು ಯಾರೋ ಕಷ್ಟ ಅಂತ ಬರ್ತಾರಲ್ಲ ಅಥವಾ ಎಲ್ಲೋ ಒಂದು ಕಡೆ ಚೀಟಿ ಹಾಕ್ತಿರಲ್ಲ, ಆ ಚೀಟಿ ಅಂತ ಹಾಕ್ಬಿಟ್ಟು ದುಡ್ಡನ್ನೆಲ್ಲ ಹಾಳು ಮಾಡ್ಕೊಳ್ತೀರಿ. ಇದು ತುಂಬ ಜನ ಹೆಣ್ಮಕ್ಳು ಮಾಡ್ತಿರೋ ತಪ್ಪು. ಕಷ್ಟಪಟ್ಟು ಗಂಡ ಕೊಟ್ಟಿರ್ತಕ್ಕಂಥದ್ದನ್ನು ಎಷ್ಟೋ ಅಷ್ಟು ಸ್ವಲ್ಪ ಉಳಿಸಿ ಒಂದು ಕಡೆ ಕೂಡ ಹಾಕಿ ಅದನ್ನು ನಾಳೆ ಯಾರೋ ಇನ್ನೊಬ್ಬರ ಎದೆ ಮೇಲೆ ಇಟ್ಬಿಡ್ತೀರಿ. ಪುನಃ ದುಡ್ಡು ಬರೋಂಗಿಲ್ಲ, ಯಜಮಾನರಿಗೆ ಹೇಳೋಂಗಿಲ್ಲ. ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರು ಹಾಕ್ತೀರಿ ಯೋಚನೆ ಮಾಡಿ. ಸಾಕಷ್ಟು ಜನ ಮಾಡ್ತಿರೋ ತಪ್ಪಿದು. ನೀವು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ನಿಮ್ಮದು. ಆದರೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣದಲ್ಲಿ ನಿಮ್ಮ ಮನೆಯವರು ಏನು ಶ್ರಮಪಟ್ಟು ತರ್ತಿರ್ತಕ್ಕಂಥ ಹಣ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿದ್ದೀರಾ? ನಿಮ್ಮ ಮನೆಯವರು ನಿಮ್ಮ ಕೈಲಿ ತಂದುಕೊಡುವಂಥ ದುಡ್ಡು ಅವ್ರು ಎಷ್ಟು ಬೆವರು ತೆಗೆದಿದ್ದಾರೆ, ಎಷ್ಟು ಬುದ್ಧಿ ಉಪಯೋಗಿಸಿದ್ದಾರೆ, ಎಷ್ಟು ಥರ ಬೇರೆ ಬೇರೆ ಥರ ಚಿಂತನೆ ಮಾಡಿ ದುಡ್ಡು ತಂದಿಟ್ಟಿರ್ತಾರೆ. ನೀವೇನು ಮಾಡ್ತೀರಿ? ಯಜಮಾನರಿಗೆ ಗೊತ್ತಾಗ್ದಂಗೆ ಚೀಟಿ ವ್ಯವಹಾರ ಮಾಡ್ತೀರಿ ಅಥವಾ ಇನ್ನೇನೊಂದು ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ. ಆದರೆ ಏನು ಮಾಡಿದ್ರು ನಿಮ್ಮ ಉದ್ದೇಶ ನಾನು ನಮ್ಮ ಯಜಮಾನರ ಥರ ಮನೆಗೆ ಅನುಕೂಲ ಆಗೋ ಥರ ಮಾಡಬೇಕು ಅಂತ. ಆದರೆ ಏನು ಮಾಡೋದು? ಹೆಣ್ಣು ಮಕ್ಕಳಿಗೆ ಹೆಣ್ಣು ಅನ್ನೋದೊಂದು ಪಟ್ಟಿ ಹಣೆ ಮೇಲೆ ಇದೆಯಲ್ಲ, ಭಾಳ ಬೇಗ ಮೋಸಕ್ಕೊಳಗಾಗೋದು ಹೆಣ್ಣು ಮಕ್ಕಳೇ. ಯಾಕೆಂದ್ರೆ ದೌರ್ಜನ್ಯ ಮಾಡೋಂಗಿಲ್ಲ, ಗಟ್ಟಿ ಮಾತಾಡೋಂಗಿಲ್ಲ, ಗಟ್ಟಿ ಕೇಳೋಂಗಿಲ್ಲ. ಯಜಮಾನರು ಗೊತ್ತಿಲ್ಲದೆ ಮಾಡಿರ್ತೀರ ತಪ್ಪು. ನೀವು ಇಂತಹ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ತುಂಬ ಮನೆಗಳಲ್ಲಿ ನಡೀತಾ ಇದೆ. ಇತ್ತೀಚೆಗಂತೂ ಸಾಕಷ್ಟು ಜನ ಇದನ್ನೇ ತಪ್ಪು ಮಾಡ್ತಿದ್ದೀರಿ. ನಾವು ಎಷ್ಟೋ ಸತಿ ಹೇಳ್ತೀವಿ ಮಾಡಬೇಡಿ ಈ ತಪ್ಪನ್ನ ಅಂತ. ಆದರೂ ಸಹಿತ ಗೊತ್ತಿಲ್ಲದಂಗೆ ನಮ್ಮ ಮನೆಯಲ್ಲೂ ಮಾಡಿಬಿಟ್ಟಿರ್ತಾರೆ ಅಲ್ವಮ್ಮ? ಎಲ್ಲರ ಮನೆಯಲ್ಲೂ ಮಾಡೋದು ಅದನ್ನೇ, ಮಾಡಬಾರ್ದು. ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಕೃಷ್ಣ ಪಕ್ಷ 2/12/2021 ಗುರುವಾರ ತ್ರಯೋದಶಿ ಇವತ್ತು. ಇನ್ನು ಚತುರ್ದಶಿ ಅಮಾವಾಸ್ಯೆ ಬಂದೇ ಬಿಡ್ತು. ಸ್ವಾತಿ ನಕ್ಷತ್ರ ಧನ್ವಂತರಿ ಜಯಂತಿ ಇವತ್ತು. ನಿಜಕ್ಕೂ ಧನ್ವಂತರಿ ಜಯಂತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಇಂಥ ಶುಭ ದಿನ ನೀವು ತಿಳ್ಕೊಳ್ತಾ ಇರತಕ್ಕಂಥ ಈ ಒಂದು ತಂತ್ರಸಾರ. ಧನ್ವಂತರಿ ಅಂದ್ರೆ ಯಾರು? ಮಹಾವಿಷ್ಣು. ಪ್ರತಿಯೊಬ್ಬರ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥವನು. ಆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಪಡೀಲಿಕ್ಕಾಗಿ ಎಲ್ಲಿ ಧನ್ವಂತರಿ ಯಾಗಗಳು ನಡೆಯುತ್ತೋ, ಎಲ್ಲಿ ಧನ್ವಂತರಿ ಹವನ ಆಗುತ್ತೋ, ಎಲ್ಲಿ ಧನ್ವಂತರಿಯ ಆ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೀತಿರುತ್ತೋ ಅಂತಹ ಕಡೆ ನೀವು ಹೋಗಿ ಅಲ್ಲಿ ಧನ್ವಂತರಿಯ ಮಹಾಪ್ರಸಾದವನ್ನು. ಧನ್ವಂತರಿಯ ಮಹಾಪ್ರಸಾದ ಹೇಗೆ ಅಂದರೆ ಕಡಲೆಬೇಳೆ, ಗೋಧಿ, ಬೆಲ್ಲ, ತುಪ್ಪ ಜೊತೆಗೆ ಏಲಕ್ಕಿ ಇದೆಲ್ಲವನ್ನು ಹಾಕಿ ಪಾಯಸ ಮಾಡಿರ್ತಾರೆ. ಕಡಲೆಬೇಳೆ ಅಕ್ಕಿ ಕಡಲೆಬೇಳೆ ಪಾಯಸ ಅಂದರೆ ಅದು ಬಹಳಷ್ಟು ವಿಶೇಷ, ಪರಮಾನ್ನ ಅದು. ಆ ಒಂದು ಪಾಯಸವನ್ನ ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ ಪಾಯಸವನ್ನ ಇವತ್ತು ಧನ್ವಂತರಿ ಮಹಾವಿಷ್ಣುವಿಗೆ ನೈವೇದ್ಯ ಮಾಡಬೇಕು. ನೀವು ಅಷ್ಟೇ ಸಾಧ್ಯವಾದರೆ ನಿಮ್ಮ ಮನೆಗಳಲ್ಲಿ ಲಕ್ಷಣವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಒಂದಿಷ್ಟು ಗೋಧಿ ಪಾಯಸವನ್ನು ಮಾಡಿ ಅಥವಾ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿ ಅದನ್ನು ಭಗವಂತನಾದಂಥ ಮಹಾವಿಷ್ಣುವಿಗೆ ನೈವೇದ್ಯ ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು ಇಡೀ ನಿಮ್ಮ ಕುಟುಂಬದವರೆಲ್ಲರೂ ಪ್ರಸಾದ ತೆಗೆದುಕೊಳ್ಳಿ. ನಿಜಕ್ಕೂ ಬಹಳ ಶ್ರೇಯಸ್ಕರ, ಯಶಸ್ಸು, ಒಳ್ಳೆಯದಾಗಲಿ. ಗುರುಜಿಗೆ ದರ್ಪಣಾಂಜನ ದರ್ಶನ ರಾಶಿಫಲ. ಭಗವಂತ ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಸಹಸ್ರಶೀವೃಷಾ ಪುರುಷಾಹಂ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವತೋ ಋತ್ವಾ ತದಿಷ್ಠ ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚಾಶೇಷಾಧ್ರೀಪತಿರೇವ ಚ. ಗೋವಿಂದ ಗೋವಿಂದ. ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಜೊತೆಗೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಶುಭ ಗುರುವಾರದಂದು ಇವತ್ತು ತಾವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಫಲವನ್ನು ಕೊಡಲಿ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ಕಾಯಕವನ್ನು ಮಾಡ್ತಿದ್ದೀರಿ, ಯಾವ ಕೆಲಸದಲ್ಲಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ತಿದ್ದೀರಿ, ಎಲ್ಲ ಕಡೆಯಿಂದಲೂ ಲಾಭವಿದೆ. ಆದರೆ ನಿಮ್ಮ ಒಳಮನಸ್ಸು, ತಾವು ತೆಗೆದುಕೊಳ್ಳುವಂತಹ ನಿಲುವು ಅಥವಾ ಒಂದು ಸಂಕಲ್ಪ ಅದು ದೃಢವಾಗಿರಬೇಕು. ಸ್ಥಿರವಾದಂತಹ ಮನಸ್ಥಿತಿ ಇರಬೇಕು. ಒಂದು ಒಳ್ಳೆಯ ಮನಸ್ಸಲ್ಲಿ ಕೂತು ನೀವು ಆಲೋಚನೆ ಮಾಡಿದ್ರೆ ಪ್ರತಿ ಆಲೋಚನೆಯಲ್ಲೂ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತೇ ತಂದುಕೊಳ್ಬೇಕು. ಆದರೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗಬಹುದು. ಜೋಪಾನ, ಒಳ್ಳೆಯದಾಗಲಿ. ಆದರೆ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನಿಂತು ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿಕೊಂಡು ಒಂದು ದ್ರಣೆ ನೀರು ಹಾಕಿಕೊಂಡು ಸಣ್ಣದಾದಂತಹ ಅರಿಶಿಣದ 4 ಉಂಡೆಗಳನ್ನು ಮಾಡಿಕೊಳ್ಳಿ. 4 ಉಂಡೆಗಳು ಅರಿಶಿಣದ ಉಂಡೆ ಆಗಬೇಕು. ಮೇಷರಾಶಿಯವರು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತುಕೊಳ್ಬೇಕು. 4 ಅರಿಶಿಣದ ಉಂಡೆಯನ್ನು 4 ಭಾಗಗಳಿಗೆ, ಅನ್ನಂದ್ರೆ ಈಶಾನ್ಯ ಭಾಗ, ಆಗ್ನೇಯ ಭಾಗ, ನೈಋತ್ಯ ಭಾಗ, ವಾಯುವ್ಯ ಭಾಗ, 4 ಭಾಗಗಳಲ್ಲೂ 4 ಉಂಡೆಗಳನ್ನು ದೃಷ್ಟಿ ತೆಗೆದು ಆಯಾ ಭಾಗದಲ್ಲಿ ಒಂದು ಲೋಟ ನೀರಿಟ್ಟು ನೀರಲ್ಲಿ ಹಾಕ್ಬಿಡಿ. ಸಂಜೆವರೆಗೂ ಹಾಗೇ ಇರಲಿ. ಸಂಜೆ ಪುನಃ ನಿಮ್ಮ ಡ್ಯೂಟಿ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಮನೆಗೆ ಹೊರಟ ನಂತರ ಆ ಅರಿಶಿಣದ ನೀರನ್ನ ಮತ್ತೊಮ್ಮೆ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇವತ್ತಿನ ಯೋಗ ಫಲದಲ್ಲಿ ಮತ್ತಷ್ಟು ಅನುಕೂಲವನ್ನ ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆಗಳಿದೆ, ಹೆಚ್ಚಿನ ಫಲಾಫಲಗಳಿದೆ, ವೃದ್ಧಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ವಿಧಿವಿಧಾನದ ಕೆಲಸಗಳು ಮಧ್ಯಾಹ್ನ 12ರಿಂದ 4ರವರೆಗೂ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ನಿಮಗೆ ಆಗುತ್ತೆ. ಮನುಷ್ಯನಿಗೆ ಅಸಮಾಧಾನ ಎಂಬತಕ್ಕಂಥದ್ದು ಬೇರೊಬ್ಬರಿಂದ ತೊಂದರೆ ಅಂತಲ್ಲ, ನಮ್ಮ ಮನಸ್ಸು ನಮಗೆ ಹೇಳ್ತಿರತ್ತೆ ಇವತ್ತು ನಾವು ಮಾಡೋ ಕೆಲಸ ಸರಿ ಇಲ್ಲ ಅಥವಾ ಇವತ್ತಿನ ನಮ್ಮ ಫಲಾಫಲಗಳು ಸರಿ ಹೋಗ್ತಿಲ್ಲ ಅಂತಕ್ಕಂಥದ್ದನ್ನ ನಮಗೆ ದೃಢೀಕರಿಸಿದಾಗ, ಮನಸ್ಸಲ್ಲಿ ದೃಢವಾದಂತಹ ರೀತಿಯಲ್ಲಿ ಮನಸ್ಥಿತಿ ಬಂದಾಗ ನಮ್ಮ ಎಚ್ಚರಿಕೆ ಬೇಕು. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ವಿಶೇಷತೆಗಳನ್ನ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ 45 ನಿಮಿಷ. ಆ 45 ನಿಮಿಷಗಳು ಸ್ವಲ್ಪ ಎಚ್ಚರಿಕೆಯ ನಡೆ ಇರಬೇಕು. ಯಾರೊಬ್ಬರನ್ನ ಮಾತಾಡಬೇಕಾದ್ರೂ, ಯಾರೊಬ್ಬರ ಬಗ್ಗೆ ನೀವು ಯೋಚನೆ ಮಾಡಬೇಕಾದ್ರೂ, ನಿಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸಿದ್ಧ ಈ ಸಮಯದಲ್ಲಿ ತಮ್ಮ ಆಲೋಚನೆ ಏನಿದೆಯೋ ಆ ಆಲೋಚನೆಯನ್ನು ಮತ್ತಷ್ಟು ಫಲಾಫಲಗಳಲ್ಲಿ ಗಟ್ಟಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನ ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಒಳ ಮನಸ್ಸಲ್ಲಿ ಏನೋ ಒಂದಿಷ್ಟು ಬಾಧೆ ಇದೆ, ಯಾರತ್ರ ಹೇಳ್ಕೊಳಿಕ್ ಆಗ್ತಿಲ್ಲ, ಅನುಭವಿಸೋಕ್ಕೂ ಆಗ್ತಾ ಇಲ್ಲ. ಅಥವಾ ಕುಟುಂಬ ಸಮಸ್ಯೆ ಇರ್ಬೋದು, ಆತ್ಮೀಯ ಸಮಸ್ಯೆ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆ ಇರ್ಬೋದು, ಯಾವುದೋ ಒಂದು ಸಮಸ್ಯೆ ಅಂತೂ ಬಹಳ ಬಲವಾಗಿ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಆದರೆ ಇಂತಹ ಸಮಯದಲ್ಲೇ ಒಂದಷ್ಟು ಧೈರ್ಯ ಬೇಕು. ಹಾಕುವ ಹೆಜ್ಜೆ ಧೈರ್ಯದಿಂದ ಹಾಕಿದಾಗ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಬೇವಿನ ವೃಕ್ಷ ಆಗಲಿ, ಔದುಂಬರ ವೃಕ್ಷ ಆಗಲಿ ಅಥವಾ ಅಶ್ವತ್ಥ ವೃಕ್ಷ ಆಗಲಿ ಇಂತಹ ಸಾನ್ನಿಧ್ಯದಲ್ಲಿ 5 ನಿಮಿಷ ಆದರೂ ಕೂತ್ಕೊಂಡು ಆ ವೃಕ್ಷದ ನೆರಳಲ್ಲಿ ಕೂತು ಒಂದು ದೀಪವನ್ನು ಹಚ್ಚಬೇಕು. ಅಲ್ಲಿ ಹಚ್ಚುವಂಥ ದೀಪ ಇವತ್ತು ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅದರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಇದೇ ಸಮಯದಲ್ಲಿ ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಏನು ಮನಸ್ಸು ಸಂಕಲ್ಪ ಇದೆಯೋ ಅದನ್ನು ದೃಢವಾದಂಥ ರೀತಿ ಆಲೋಚನೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಮುತ್ತಗದ ಎಲೆಯನ್ನು ತಂದು ಎಲೆ ಮೇಲೆ ಒಂದಷ್ಟು ಬೆಲ್ಲವನ್ನಿಟ್ಟು, ಅದಕ್ಕೂ ಮುಂಚಿತವಾಗಿ ಒಂದು ಸ್ವಲ್ಪ ಅಕ್ಕಿ, ಮುತ್ತಗದ ಎಲೆ, ಅಕ್ಕಿ, ಅದರ ಮೇಲೆ ಒಂದಷ್ಟು ಬೆಲ್ಲ, ಒಂದು ತುಪ್ಪದ ದೀಪ. ಆ ತುಪ್ಪದ ದೀಪವನ್ನು ಮುತ್ತಗದ ಎಲೆ ಮೇಲೆ ಹಚ್ಚೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಕತ್ಲಿಂದ ಬೆಳಕಿಗೆ ಬಂದಂಗಾಗತ್ತೆ, ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟ ಮಾತಿನಂತೆ ನಡ್ಕೊಳಕ್ಕಾಗ್ದಿರ ಅಥವಾ ಆರೋಗ್ಯದಲ್ಲಿ ಸಮಂಜಸವಾಗಿಲ್ದಿರ, ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಯಾವುದನ್ನೂ ಸರಿಪಡಿಸ್ಕೊಳಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಆದರೆ ಯಾವುದು ಬೇಡವೋ ಅದ್ರ ಕಡೆ ನಿಮ್ಮ ಮನಸ್ಸು ತುಂಬಾ ಎಳಿತಾ ಇದೆ.
ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪ ಇಲ್ಲ, ಒಂದು ಬೇಕಾಗಿರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆ ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ ಇಲ್ಲ, ಆದರೆ ಬೇಡವಾದಂಥ ರೀತಿ ಇರತಕ್ಕಂಥ ಯೋಚನೆಗಳು ಸಾಕಷ್ಟು ಆಗ್ತಾ ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದು ಹೊಸತನವನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಶಕ್ತಿ ದೇವತೆಯ ಆರಾಧನೆ ಮಾಡೋದು ಬಹಳ ಉತ್ತಮ. ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ, ಎಲ್ಲನ ಗುರುಗಳ ಮಂದಿರ, ಆ ಗುರು ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗೋಧಿ ಆಗಲಿ ಅಥವಾ ಕಡಲೆಕಾಳಾಗಲಿ ಅಥವಾ ಬೆಲ್ಲ ಆಗಲಿ ಇಂತಹದ್ದನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರುವಂಥದ್ದು ಮತ್ತಷ್ಟು ಅನುಕೂಲ ಆಗುತ್ತೆ. ಇದರ ಜೊತೆಗೆ ಕರ್ಕಾಟಕ ರಾಶಿಯವರು ಹಳದಿ ಕಲರ್ ಹೂವು, ಹಳದಿ ಕಲರ್ ಗಂಧ ಅಥವಾ ಅರಿಶಿನ ಪುಡಿ, ಅರಿಶಿನ ಕೊಂಬು ಇಂತಹದ್ದನ್ನ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿಗೆ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಇವತ್ತಿನ ದಿವಸ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮ, ಅಭಿವೃದ್ಧಿ ಎಲ್ಲ ಕಡೆಯಿಂದಲೂ ಪರವಾಗಿಲ್ಲ. ಆದರೆ ಮನಸ್ಸೇ ಯಾಕೋ ತುಂಬಾ ಚಂಚಲ ಆಗ್ತಾ ಇದೆ. ಮನಸ್ಸಲ್ಲಿ ನಿಮ್ಮ ಮನಸ್ಸು ಸ್ಥಿಮಿತವಾಗಿಲ್ಲದಿರ ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಕಡೆ ಅಂಜಿಕೆ, ಒಂದು ಕಡೆ ಭಯ, ಮತ್ತೊಂದು ಕಡೆ ಬಹಳಷ್ಟು ಧೈರ್ಯ. ಆ ಧೈರ್ಯ ಅನ್ನೋದು ಹೇಗಿದೆ ಅಂದ್ರೆ ಕೆಲವು ಸತಿ ತಪ್ಪು ಮಾಡಿದ್ದನ್ನು ಸಹಿತ ಸಮರ್ಥಿಸಿಕೊಂಡು ನಾನೇನು ತಪ್ಪು ಮಾಡಿಲ್ಲ ಅನ್ನೋ ತರ ನಿಮ್ಮ ಮನಸ್ಸು. ಇಷ್ಟೆಲ್ಲ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು ಸಿಂಹರಾಶಿಯವರ ಮನಸ್ಸಲ್ಲಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ನಾನು ನಂದು ಎಂಬತಕ್ಕಂತಹ ಮದಮಾತ್ಸರಗಳನ್ನು ದೂರ ಮಾಡ್ಕೊಳ್ಬೇಕು. ನಾವು ಸಾಧ್ಯವಾದಷ್ಟು ಎಲ್ಲರಲ್ಲೂ ಒಂದು ಒಳ್ಳೆ ಭಗವಂತನಿದ್ದಾನೆ, ಆ ಭಗವಂತನ ಕೃಪೆ ನಮಗೂ ಬೇಕು ಅಂತ ಯಾರೊಬ್ಬರನ್ನು ಮಾತಾಡೋದು ಸಹಿತ ಅವ್ರಿಗೊಂದು ಸ್ಥಾನಮಾನ, ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆಯಿಂದ 3:15 ತನಕ, 2 ರಿಂದ 3:15 ಇದು ಅಂತಹ ಸರಿಯಾದ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ಮನಸ್ಸಿಗೆ ಮನಸ್ತಾಪಗಳುಂಟಾಗುತ್ತೆ, ಒಂದಷ್ಟು ಬೇಡವಾದ ವಿಚಾರಗಳು ತಲೆ ತುಂಬಿಕೊಳ್ಳುತ್ತೆ. ಯಾವುದು ಸರಿಯೋ ತಪ್ಪೋ ಎಂಬತಕ್ಕಂಥದ್ರ ಆಲೋಚನೆ ಮಾಡೋದ್ರಲ್ಲೇ ಅರ್ಧ ನೋವು ಕೊಟ್ಟಂಗಾಗತ್ತೆ. ಇದು ಮತ್ತಷ್ಟು ತೊಂದರೆಗೀಡಾಗತ್ತೆ. ಬಹಳ ಜೋಪಾನ, ಎಚ್ಚರ ಬೇಕು, ಜೋಪಾನ ಇರಬೇಕು. ಮತ್ತೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಆಲೋಚಿಸಬೇಕು. ಆಗಷ್ಟೇ ಉಳಿತಾಗ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಆದರೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಕೈ ಕಟ್ಟದಂಗೆ ಆಗುತ್ತೆ. ಅಂದ್ರೆ ಯಾವುದು ಮಾಡಬೇಕು ಅಂತಿರ್ತಿರೋ, ಯಾರಿಗೇನು ಕಮಿಟ್ಮೆಂಟ್ ಆಗಿರ್ತಿರೋ ಅಥವಾ ಯಾವ ವ್ಯವಹಾರವನ್ನ ಇವತ್ತು ಪರಿಪೂರ್ತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ದೂರಬಾರ ಪ್ರಯಾಣ ಹೊರಟಾಗಂತೂ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಹಾಗೆ ಯಾರು ನಂಬಿದ್ದಾರೋ ನಂಬಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಿಮ್ಮ ಜೀವನ ಸಹಿತ ಅಷ್ಟೇ ಆಲೋಚನೆ ಮಾಡಿ ನಡಿಬೇಕಾಗುತ್ತೆ. ಹಾಗೆ ನಿಮಗೆ ಸಿಗುವಂತಹ ಒಂದು ಸ್ಥಾನಮಾನ, ವೃತ್ತಿ ಧರ್ಮದ ಅಭಿವೃದ್ಧಿ, ಒಂದಷ್ಟು ಯಶಸ್ಸು, ಇದೆಲ್ಲವನ್ನು ಸಹಿತ ಹೇಗೆ ತಗೊಳ್ಬೇಕು? ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ನೋವಾಗ್ದಿರ, ಮತ್ತೊಬ್ಬರಿಗೆ ವಿಚಾರ ಗೊತ್ತಿಲ್ದಿರ, ಸಾಧ್ಯವಾದಷ್ಟು ಕೆಲವಷ್ಟು ರಹಸ್ಯಗಳನ್ನು ರಹಸ್ಯವಾಗಿಟ್ಕೊಂಡು ಕೆಲಸ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಅಷ್ಟೇ ಒಳಿತಿದೆ, ಒಳ್ಳೆ ಫಲ ಇದೆ. ಆದರೆ ಮನಸ್ಸೊಪ್ಪಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಂಡ್ಬಿಡ್ತೀರಿ. ಕುಟುಂಬದವರ ಮಧ್ಯದಲ್ಲಿ ಒಂದಷ್ಟು ಕಲಹಕ್ಕೆ ದಾರಿ ಮಾಡ್ಕೊಳ್ತೀರಿ. ಇದಕ್ಕಿಂತ ಮುಖ್ಯವಾಗಿ ಇವತ್ತು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ. ಹಾಗಾಗಿ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಸರಿಯಾದಂಥ ರೀತಿ ಚಿಂತನೆ ಮಾಡಿ, ಅಥವಾ ಸಾಧ್ಯವಾದರೆ ಇವತ್ತಿನ ದಿವಸ ಮಾಡುವ ಕಾಯಕವನ್ನ ಒಂದು ದಿವಸಕ್ಕೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತೇ ಪೂರ್ತಿ ಆಗುವುದಿಲ್ಲ, ಇವತ್ತು ಪ್ರಾರಂಭ ಅಥವಾ ಹಿಂದೆ ಆಗಿರ್ತಕ್ಕಂಥ ಪ್ರಾರಂಭ, ಇವತ್ತು ಸ್ವಲ್ಪ ವಿಶ್ರಾಂತಿ, ನಾಳೆ ಆ ಕೆಲಸವನ್ನು ಪರಿಪೂರ್ತಿ ಮಾಡ್ಕೊಳ್ಳಿ. ಆದರೆ ಇವತ್ತು ಗುರು ಸಾನ್ನಿಧ್ಯಕ್ಕಾಗ್ಲಿ ಅಥವಾ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದಾಗ್ಲಿ ಅಥವಾ ಗುರುಗಳ ಮಾರ್ಗದರ್ಶನ ಪಡೀಲಿಕ್ಕೆ ನಿಮ್ಮ ಚಿಂತನೆ ಆಗಲಿ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳಿದೆ. ಆದರೆ ಅದನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಮಾರ್ಗ ನಿಮಗೆ ಬೇಕಾಗಿದೆ. ಅದಕ್ಕಾಗಿ ಮಹಾವಿಷ್ಣುವಿನ ಅನುಗ್ರಹ ಸಿದ್ಧಿಪಡಿಸಿಕೊಳ್ಳಿ. ತುಳಸಿಯಿಂದ ಸ್ವಾಮಿನ ಅರ್ಚನೆ ಸಂಕಲ್ಪ ಮಾಡಿಸಿ ವಿಷ್ಣು ಆಲಯದಲ್ಲಿ ನಿಮ್ಮ ಕರಹಸ್ತದಿಂದ ಏನಾರು ಒಂಚು ತಿನ್ನಲಿಕ್ಕೆ ಪದಾರ್ಥಗಳನ್ನು ಮಾಡಿಸಿ 4 ಜನ ಭಕ್ತರಿಗೆ ಹಂಚಿ ಇನ್ನೂ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರಗಳಲ್ಲಿ, ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮಾತ್ರ ಮೂಗಿಂತುದಿಯಲ್ಲಿ ಕೋಪ ಇದೆ. ಆ ಕೋಪವನ್ನು ದೂರ ಮಾಡ್ಕೊಳ್ಳಿ, ಶಾಂತಿತ್ವವಾಗಿರಿ. ಜೊತೆಗೆ ಆಗುವ ಕೆಲಸ ಏನಿದ್ರೂ ನಡೆದಿರುತ್ತೆ. ಯಾವುದೇ ಕೆಲಸ ಆಗಬೇಕಾದ್ರೂ ಭಗವಂತನ ಆಜ್ಞೆ ಬೇಕು. ಶಿವನ ಆಜ್ಞೆಯಲ್ಲಿ ಇರಿದು ಚೀಮಗೂಡ ಖರ್ಚದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಇರುವೆ ನಮ್ಮನ್ನು ಕಚ್ಚಬೇಕಾದ್ರೆ ಅದಕ್ಕೆ ಶಿವನ ಆಜ್ಞೆ ಇರಬೇಕಂತ. ಹೀಗಿರ್ಬೇಕಾದ್ರೆ ನಮ್ಮ ಬದುಕಿನ ಪ್ರತಿ ಕ್ಷಣದ ಒಂದೊಂದು ಕೆಲಸಗಳು ಅಭಿವೃದ್ಧಿಯ ಸಹಿತ ಆತನ ಆದೇಶದ ಮೇಲೆ ನಿಂತಿರುತ್ತೆ. ಆದರೆ ನಮ್ಮ ಕಾಯಕ ಸರಿ ಇರಬೇಕು.
ನಮ್ಮ ಕಾಯಕ ನಮ್ಮ ಜ್ಞಾನ, ಭಗವಂತ ನಮಗೆ ಕೊಟ್ಟಂತ ಬುದ್ಧಿ ಚೈತನ್ಯದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿದ್ದರೆ ಎಲ್ಲ ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದು ತುಲಾರಾಶಿಯವರಿಗೆ. ಅದರಲ್ಲೂ ತುಲಾರಾಶಿಯವರು ಇವತ್ತು ಸಂಜೆ 4ರಿಂದ 6 ಗಂಟೆ ತನಕ, 4ರಿಂದ 6 ಒಳ್ಳೆ ಮನರಂಜನೆ, ಒಳ್ಳೆ ನೆಮ್ಮದಿ, ಒಳ್ಳೆ ಸುಖ ಸಂತೋಷ ಅಥವಾ ಆ ಸಮಯದಲ್ಲಿ ಸಿದ್ಧಿಪಡಿಸಿಕೊಳ್ಳುವಂತಷ್ಟು ಒಂದಷ್ಟು ಫಲಗಳು, ಹಾಗೆ ಇದೇ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ನಿಮ್ಮ ಚಿಂತನೆ ಎಲ್ಲವೂ ಸಿದ್ಧ ಬಹಳ ಅರ್ಥವಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಗುರು ಸಾನ್ನಿಧ್ಯಕ್ಕಾಗಲಿ ಅಥವಾ ವಿಶೇಷವಾಗಿ ಯಾವುದರ ಒಂದು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಬುಧನೂ ಚೆನ್ನಾಗಿದ್ದಾನೆ. ಮನಸ್ಸು ಶಾಂತಿ ನೆಮ್ಮದಿಯಾಗಿ ಇಟ್ಕೊಂಡು ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಹೋಗಿ. ಮನುಷ್ಯನಿಗೆ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಕೆಲವಷ್ಟು ಸಮಯ ಬೇಡಪ್ಪ ಈ ಜೀವನ ಅನ್ನೋಷ್ಟು ಮಟ್ಟಿಗೆ ಬೇಜಾರಾಗ್ಬಿಡುತ್ತೆ. ಬೇಡವಾಗಿರ್ತಕ್ಕಂಥ ವಿಚಾರಗಳಿಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ ನಾವು. ನಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ತಲೆಯಲ್ಲಿ ಬೇರೆ ಬೇರೆ ತರ ಆಲೋಚನೆ ಬರುತ್ತೆ. ಮತ್ತು ಯಾರೊಬ್ಬರು ನನ್ನವರು ಅಂತ ನಂಬಿದ್ದೀವೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಬಹಳಷ್ಟು ಮೋಸಕ್ಕೊಳಗಾಗೋ ಪರಿಸ್ಥಿತಿ ಎದುರಾಗುತ್ತೆ. ಜೊತೆಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೊರಟರು ಧೈರ್ಯ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಮತ್ತಷ್ಟು ನೋವಿನ ಸಂಗತಿಗಳೇ ಸಾಕಷ್ಟು ಆಗ್ತಿದೆ. ಆ ನೋವನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಸಲ್ಲಿಸ್ತಕ್ಕಂಥದ್ದು. ದೇವಿಯ ಆರಾಧನೆಯಿಂದ ತಾವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿದ್ಯಾ ಅಂತ, ಮಂಗಳೂರಿಂದ ಮಾತಾಡೋದು. ಯಾರ ಬಗ್ಗೆ ಮಾತಾಡ್ತೀರೀಗ? ನಾನು ನಂದು ವೈವಾಹಿಕ ಜೀವನದ ಬಗ್ಗೆ ಕೇಳ್ಬೇಕಿತ್ತು. ನಿಮ್ ಬಗ್ಗೆನೆ ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಮಂಗಳೂರು ಕಡೆ ಮಳೆ ಜಾಸ್ತಿ ಇದೆಯಾ? ಇಲ್ಲ ಸರ್, ಇಲ್ಲಿ ಬಿಸಿಲಿದೆ. ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕಾಲ್ ಕನೆಕ್ಟ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನಾನು ಮಳೆ ಗಾಳಿ ಬಿಸಿಲು ಎಲ್ಲ ಮಾತಾಡಿಸ್ಬಿಟ್ರೆ ನೀವು ದಾರಿಗೆ ಬಂದ್ಬಿಡ್ತೀರಾ ಅಂತಾನೆ ಇದೆಲ್ಲ ಮಾತಾಡಿಸ್ತಾ ಇದ್ದೇನೆ. ತುಂಬಾ ದಿನದಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ಇವತ್ತು ಕನೆಕ್ಟ್ ಆಗಿದೆ. ತುಂಬಾ ಖುಷಿ ಆಯ್ತು ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹೇಳಮ್ಮ, ಏನ್ ಓದಿದ್ದೀರಿ? ಗುರುಜಿ, ನಾನು BSc ಮಾಡಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಸರ್ ಈಗ. ಓಹೋ, ವರ್ಕ್ ಮಾಡ್ತಿದ್ದೀರಿ, ಸಂತೋಷ. ಹೌದು. ಹೇಳಿ. ನಂದು ಮದ್ವೆಗೆ 5 ತಿಂಗಳಾಯ್ತು ಗುರುಜಿ. ನಂದು ವೈವಾಹಿಕ ಜೀವನದ್ದು ಕೇಳ್ಬೇಕಿತ್ತು. ತುಂಬಾ ಸಮಸ್ಯೆ ಇದೆ, ನೆಮ್ಮದಿ ಇಲ್ಲ. ನೋಡಮ್ಮ, ನೆಮ್ಮದಿ ಅಂತೂ ಎಲ್ಲೂ ಸಿಕ್ಕಲ್ಲ. ಮಂಗಳೂರು ಭಾಗದಲ್ಲಿ ಇರೋ ಯಾವ ಅಂಗಡಿಗಳಲ್ಲೂ ನೆಮ್ಮದಿ ಸಿಗ್ತಾ ಇಲ್ಲ, ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದೆ. ಈಗ ನೆಮ್ಮದಿ ನೀವೇ ತಂದುಕೊಳ್ಬೇಕು. ಆ ನೆಮ್ಮದಿ ತಂದುಕೊಳ್ಬೇಕಂದ್ರೆ ಒಂದು ಮನಸ್ಸನ್ನ ದೃಢ ಸಂಕಲ್ಪ, ನಿಮ್ಮ ಮನಸ್ಸನ್ನ ಹತೋಟಿಗೆ ತಂದುಕೊಳ್ಳೇಬೇಕು. ಕೆಲವೊಮ್ಮೆ ಏನಾಗುತ್ತೆ, ನನ್ನ ಇಷ್ಟದ ಪ್ರಕಾರ ಅಥವಾ ನಮ್ಮ ಇಷ್ಟದ ಪ್ರಕಾರ ಯಾವುದೂ ನಮಗೆ ಸಿಗದಂತ ರೀತಿಯಲ್ಲಿ ಇರುತ್ತೆ. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ರಾಹು ಇರತಕ್ಕಂಥದ್ದು, ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಈಗ ಗುರು ಇರ್ತಕ್ಕಂಥ ಆಸ್ಥಾನ ಸಹಿತ ಅಷ್ಟು ಸಮಂಜಸವಾದಲ್ಲ. ನೀನು ಮದುವೆಯಾದ ಬರೀ 18 ದಿವಸದಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರ್ತೀಯ. ಯಾಕೆಂದ್ರೆ 5 ತಿಂಗಳು ಅಂತಂದಾಗ ಬರೀ 18 ದಿವಸಕ್ಕೆ ಒಂದಷ್ಟು ನಿಜರೂಪನೋ ಅಥವಾ ಇನ್ನೇನೋ ಒಂದು ನೀನೇ ಎಷ್ಟೋ ಸತಿ ಹೇಳಿರ್ಬೋದು, ನನಗೆ ಈ ತರ ಇರುತ್ತೆ ಅಂತ ಗೊತ್ತಿಲ್ಲ, ಈ ತರ ವ್ಯವಸ್ಥೆ ಇದು ಹಿಂಗಿದೆ ಅಂತ ಗೊತ್ತಿಲ್ಲ, ನನಗೆ ಹೊಸ ಬದುಕು ಹೊಸ ಜೀವನ ಆಗೋಗ್ತಾ ಇದೆ ಇದೆಲ್ಲ ಅಂತ ನಿನ್ನ ಮನಸ್ಸಲ್ಲಿ ಬಂದಿರಬಹುದು ಅಲ್ವಮ್ಮ. ಅದಕ್ಕೋಸ್ಕರ ಈಗಿನ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ನಿನ್ನ ಮನಸ್ಸು ತುಂಬಾ ದ್ವಂದ್ವ ಚಿಂತನೆಗಳಿದೆ. ಆದರೆ ಈ ಹುಚ್ಚು ಮನಸ್ಸಿಗೆ ನಿನ್ನ ಮನಸ್ಸನ್ನ ಹೇಳಿದಂಗೆ ಕೇಳೋ ತರ ನೀನು ಅದಕ್ಕೆ ಅಡಿಪಾಯ ಹಾಕ್ಬೇಡ. ಅಂದ್ರೆ ಮನಸ್ಸನ್ನ ನೀನು ಆಲೋಚನೆ ಮಾಡಿ ಮನಸ್ಸಿನ ಮೇಲೆ ಪೂರ್ತಿ ಸಂಪೂರ್ಣ ಹೋಗ್ಬೇಡ. ನಿನ್ನ ಮನಸ್ಸು ಹತೋಟಿಯಲ್ಲಿ ಇಟ್ಕೋ. ಸ್ವಲ್ಪ ದಿವಸ ಸೃಷ್ಟಿಯಲ್ಲಿ ನನಗಿನ್ನ ತುಂಬಾ ಕಷ್ಟಪಡೋರಿದ್ದಾರೆ, ಅವ್ರಿಗಿನ್ನ ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನ ನೀನು ದೃಢ ಸಂಕಲ್ಪ ಮಾಡ್ಕೋಬೇಕು, ನೀನು ಗಟ್ಟಿ ಮಾಡ್ಕೋಬೇಕು. ಯಾಕೆಂದ್ರೆ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಅದರಿಂದ ನೋವು ನೀನೇ ಪಡಬೇಕಾಗತ್ತೆ. ಯಾಕೆಂದ್ರೆ ಯಾರೊಬ್ಬರು ಸಪೋರ್ಟ್ ನಿನಗಿಲ್ಲ, ಮತ್ತೆ ಯಾರು ನಿಂಗೆ ನಾನಿದ್ದೀನಿ ಅಂತ ಧೈರ್ಯ ಹೇಳೋರಿಲ್ಲ. ಈಗಿರ್ಬೇಕಾದ್ರೆ ನಿನ್ನ ಆತ್ಮಕ್ಕೆ ನೀನೇ ಧೈರ್ಯ ತಂದ್ಕೊಳ್ಬೇಕು. ನಿನ್ನ ಗ್ರಹಸ್ಥಿತಿಗಳು ನಿನ್ನ ಸ್ವರತರಂಗ ಪ್ರಕಾರ ಇನ್ನ 1 ವರ್ಷ 3 ತಿಂಗಳು ಇದೇ ತರ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋ. ಇನ್ನ 1 ವರ್ಷ 3 ತಿಂಗಳ ತನಕ ನಿನ್ನ ಭವಿಷ್ಯದಲ್ಲಿ ಹೀಗೆ ಇರೋದ್ರಿಂದ ನೀನಿಲ್ಲಿ ಯಾವ ತೀರ್ಮಾನ ತಗೊಂಡು ಒಂದು ಹೆಜ್ಜೆನೂ ಮುಂದೆ ಹಾಕಬಾರ್ದು. ಸ್ವಲ್ಪ ತಾಳ್ಮೆ ತಗೋ. ಒಂದ್ ಸ್ವಲ್ಪ ದಿವಸ ಆ ಮೂಗಿಂತದಿರೋ ಕೋಪನ ಕಡಿಮೆ ಮಾಡ್ಕೋ. ತಾಳ್ಮೆಯಿಂದ ಇರು, ನಗ್ನಗ್ತಾ ಇರು. ಬಂದದ್ದನ್ನ ಭಗವಂತ ಇವತ್ತಿಷ್ಟು ಕೊಟ್ಟಿದ್ದ ನನ್ನ ಸುಖಕ್ಕೆ ಅಂತ ಅಷ್ಟನ್ನೇ ಯೋಚನೆ ಮಾಡು. ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ನನಗೆ ಗವರ್ಮೆಂಟ್ ಜಾಬ್ ಸಿಗ್ಬೋದಾ? ಈ 1 ವರ್ಷ 3 ತಿಂಗಳು ಅಂತಹ ಒಂದು ಒಳ್ಳೆ ಫಲ ಅಲ್ಲ ಅಂದ್ಮೇಲೆ ನಿನಗೆ ಲಾಭದ ಕ್ಷಣಗಳು ಎಲ್ಲಿಂದ ಬಂದತ್ತು? ಇರ್ತಕ್ಕಂಥದ್ರಲ್ಲೇ ನೀವು ಸುಧಾರಿಸ್ಕೊಂಡು ಹೋಗ್ಬೇಕು.
ಅದನ್ನೇ ಮಾಡು, ನೀನು ಖಂಡಿತ ಚೆನ್ನಾಗಾಗ್ತೀಯ. ನೀನು ಧೈರ್ಯವಾಗಿರು, ಒಳ್ಳೇದಾಗ್ಲಿ, ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನೀನು ನಂಬಿರ್ತಕ್ಕಂತಹ ಕಟೀಲು ದುರ್ಗಾ ಪರಮೇಶ್ವರಿನೇ ಪ್ರಾರ್ಥನೆ ಮಾಡು, ಒಳ್ಳೇದಾಗ್ಲಿ. ಗುರುಜೀಗ ಧನುರ್ ರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸಕಾರಗಳಲ್ಲಾಗಲಿ ಅಥವಾ ನಿಮ್ಮ ನಡವಳಿಕೆಗಳಲ್ಲಾಗಲೂ ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂತಹ ಒಳ್ಳೆ ದಿನ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ, ಕುಟುಂಬದ ಹಿರಿಯರೊಂದಿಗೆ ನಗನಗ್ತಾ ಇರಿ. ಜೊತೆಗೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತಂದುಕೋಬೇಡಿ. ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಡಬೇಕಾದ್ರೆ, ಹಣ ಕೊಡಬೇಕಾದ್ರೂ, ವಸ್ತು ಕೊಡಬೇಕಾದ್ರೂ, ಕಾಗದ ಪತ್ರಗಳು ಕೊಡಬೇಕಾದ್ರೂ ಒಮ್ಮೆ ಜವಾಬ್ದಾರಿಯಾಗಿ ಆಲೋಚನೆ ಮಾಡಿ ಕೊಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಆಚೆ ಹೊರಟಂತ ವಸ್ತುಗಳು ಯಾವುದು ಪುನಃ ಶೀಘ್ರವಾಗಿ ಬಂದು ಕೈ ಸೇರುತ್ತೆ ಅಂತಕ್ಕಂಥದ್ದು ಸುಳ್ಳಿನ ಮಾತು. ಹಾಗಾಗಿ ಒಂದಷ್ಟು ಎಚ್ಚರಿಕೆ ಬೇಕು. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ. ಆಮೇಲೆ ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ 2:45 ನಂತರ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ. 2:45 ನಂತರ ನಿಮ್ಮ ಚಿಂತನೆ ಲಾಭದಾಯಕವಾಗಿರ್ತಕ್ಕಂಥದ್ದು. 2:45 ನಿಮ್ಮ ಚಿಂತನೆ, ನೀವು ಮಾಡುವ ಕೆಲಸ ಸ್ವಲ್ಪ ಮಟ್ಟಿಗೆ ಎಲ್ಲೋ ಕೈ ಕಚ್ಚುವಂಥದ್ದು, ಸಮಸ್ಯೆ ಎದುರಾಗುವಂಥದ್ದು ಅಷ್ಟು ಸುಂದರವಾಗಿರ್ತಕ್ಕಂಥ ಕಾಲ ಅಲ್ಲದ್ದು. ಅದಕ್ಕಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕಷ್ಟು ಲಾಭವನ್ನೇ ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ದತ್ತ ಮಹಾರಾಜರಾಗಲಿ, ಅಥವಾ ಯಾವುದಾದ್ರು ಒಂದು ಶಕ್ತಿಯುತವಾಗಿರ್ತಕ್ಕಂಥ ದೇವಾಲಯ ಆಗಲಿ, ಅಥವಾ ತುಂಬಾ ಕಡು ಬಡತನದಲ್ಲಿರ್ತಕ್ಕಂತಹ ಬಡ ಕುಟುಂಬಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದ್ರು ದಾನ ಧರ್ಮ ಮಾಡತಕ್ಕಂಥದ್ದಾಗಲಿ, ಇಂತಹ ಕಾಯಕವನ್ನು ಮುಂದುವರಿಸಿ. ಹಾಗೆ ಇವತ್ತಿನ ದಿವಸ ಸಂಧ್ಯಾಕಾಲ ಸಂಧ್ಯಾ ಸಂಜೆ 4:45 6:45 ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅಥವಾ ಗಂಧದ ಪುಡಿಯಿಂದ ನೀರಲ್ಲಿ ಗಂಧವನ್ನು ಕಲಸಿ ಒಂದಷ್ಟು ಶ್ವೇತ ಪುಷ್ಪಗಳಿಗೆ, ಬಿಳಿಯ ಹೂಗಳಿಗೆ ಗಂಧ ಲೇಪನ ಮಾಡಿ ನಿಮಗಿಷ್ಟವಾಗಿರ್ತಕ್ಕಂಥ ದೇವರಿಗೂ ಅಥವಾ ಸಾಂಬ ಸದಾಶಿವನಿಗೂ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಿಗೂ ಆ ಗಂಧ ಮತ್ತು ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇವತ್ತು ಸಂಜೆ ಮಾಡಿದ್ರೆ, ಅದರಲ್ಲೂ ಸುಗಂಧ ದ್ರವ್ಯದೊಂದಿಗೆ ಇವತ್ತು ದೇವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಅರ್ಚನಾ ಸಂಕಲ್ಪ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿಂತದಲ್ಲಿ ಕೋಪ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ವ್ಯಾಪಾರದ ಕಡೆ ಒಂದಷ್ಟು ಗಮನ ಕೊಡಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಾರಾದರೂ ಒಬ್ಬರು 4 ಜನ ಬಂದು ನಾನಿದ್ದೀನಿ, ನಾನು ಸಹಾಯ ಮಾಡ್ತೀನಿ ಅಂದರೆ ಅವ್ರು ಮಾಡುವ ಸಹಾಯ ಎಷ್ಟಿರುತ್ತೆ ಅನ್ನೋದನ್ನು ಚಿಂತನೆ ಮಾಡಿ. ಹಾಗಾಗಿ ದುಡುಕಿ ತೀರ್ಮಾನ ತಂದುಕೋಬೇಡಿ. ಹಾಗೆ ಯಾರೊಬ್ಬರನ್ನ ನಂಬಿ ವ್ಯವಹಾರ ಮಾಡಬೇಡಿ. ಕೆಲವು ವಸ್ತುಗಳನ್ನ ಜೋಪಾನ ಕಾಪಾಡಿಕೊಳ್ಳಿ. ಕೆಲವು ರಹಸ್ಯ ಇರತಕ್ಕಂಥದ್ದು ರಹಸ್ಯವಾಗಿ ಇರಲಿ, ಅದರ ಬಹಿರಂಗಪಡಿಸೋದು ಬೇಡ. ಹಾಗೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕು. ಯಾಕೆಂದ್ರೆ ಉಸಿರಾಟ ಪ್ರಕ್ರಿಯೆಯಲ್ಲಾಗಲಿ ಅಥವಾ ಎಡಗಡೆ ಮೊಣಕಾಲು ತುಂಬಾ ನೋವು ಬರ್ತಕ್ಕಂಥದ್ದಾಗಲಿ, ಇದ್ದಕ್ಕಿದ್ದಂಗೆ ತುಂಬಾ ಟಯರ್ಡ್ ಆಗಿ ಸುಸ್ತಾಗುವಂಥದ್ದು, ಅರ್ಧ ತಲೆನೋವು ಬರ್ತಕ್ಕಂಥದ್ದು, ಕಣ್ಣು ಮಂಜಾಗುವಂಥದ್ದು, ಅಥವಾ ಮಾತು ಆಡ್ತಾ ಮಾತು ತೊದಲುವಂಥದ್ದು, ಇಂತೆಲ್ಲ ಸಮಸ್ಯೆಗಳು ಕಾಣಬಹುದು. ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನ ಮಕರ ರಾಶಿಯವರು ತಪ್ಪದೇರ ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯದ ಕಡೆ ಮತ್ತಷ್ಟು ಗಮನ ಕೊಡಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಅಸಮಾಧಾನವೂ ಇದೆ, ಲಾಭವೂ ಇದೆ. ಲಾಭ ಎಂಬತಕ್ಕಂಥದ್ದು ಕಡೆಯ ಭಾಗದಲ್ಲಿ, ಅಸಮಾಧಾನ ಎಂಬತಕ್ಕಂಥದ್ದು ಪ್ರಾರಂಭದಲ್ಲಿ. ಆದರೆ ಏನೇ ಮಾಡಿದ್ರೂ ಸಹಿತ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥದ್ದು, ಹಾಗೆ ಒಂದಿಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು, ಯಾವಾಗೂ ಒಂದಷ್ಟು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮತ್ತು ಸುಂದರವಾದ ಪ್ರಕೃತಿ ಮಂಡಲ ಇರತಕ್ಕಂಥ ವನಸಿರಿಗಳಿಗೆ ಒಂದು ಸ್ವಲ್ಪ ನೀರು, ಆಹಾರವೋ ಅಥವಾ ಏನೋ ಒಂದು ರೀತಿ ಮತ್ತೊಬ್ಬರ ಸಹಾಯಕ್ಕಾಗಿ ನಿಲ್ಲುವಂಥದ್ದು. ಮನುಷ್ಯನಿಗೆ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಒಂದಷ್ಟು ಅಸಮಾಧಾನ ಆಗ್ಬೋದು. ಅದು ಪರ್ಮನೆಂಟ್ ಅಲ್ಲ, ಸ್ವಲ್ಪ ದಿನದಲ್ಲೇ ಬದಲಾಗುತ್ತೆ. ಆದರೆ ನಿಮ್ಮ ಆಧ್ಯಾತ್ಮಿಕದ ಬದುಕು, ಒಳ್ಳೆಯ ಚಿಂತನೆ, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ಇದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಇವತ್ತು ನೀವು ಮಾಡುವ ಯಾವುದೇ ಕಾಯಕದಲ್ಲಾದರೂ ಒಂದಷ್ಟು ಪ್ರವರ್ಧಮಾನಕ್ಕೆ ಬಂದು ಲಾಭವನ್ನು ಗಳಿಸ್ಕೋಬೇಕಾದ್ರೆ, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ನಿಮ್ಮ ಚಿಂತನೆ ಬಹಳ ಇವತ್ತು ನಿಮ್ಮ ಚಿಂತನೆ ಚೆನ್ನಾಗಿರಬೇಕು. ಅದನ್ನು ಅತ್ಯುತ್ತಮವಾದಂಥ ರೀತಿಯಲ್ಲೇ ಮುಂದೆ ನಡೆಸಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು, ನಿಮ್ಮ ಅಂಗೈಯಲ್ಲಿ 1-2 ಹನಿಯಷ್ಟು ಜೇನುತುಪ್ಪವನ್ನು ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತುಕೊಂಡು ಜೇನುತುಪ್ಪವನ್ನ, ಮಹಾಗಣಪತಿಯನ್ನ ಮತ್ತು ಗುರುಗ್ರಹನ್ನ, ಹಾಗೆ ಇವತ್ತು ಸಾಧ್ಯವಾದರೆ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಇರುವೆಗಳನ್ನ ನೋಡಿ. ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಇರುವೆಗಳಿಗೆ ನಿಮ್ಮ ಕರಹಸ್ತದಲ್ಲಿರ್ತಕ್ಕಂಥ ಜೇನುತುಪ್ಪವನ್ನ ಆ ಇರುವೆಗಳ ತಿನ್ನಲಿಕ್ಕೆ ಪ್ರಸಾದ ಅಲ್ಲಿಗೆ ನೀವು ಕೊಡೋದ್ರಿಂದ ಒಂದಷ್ಟು ಕರ್ಮಫಲಗಳು, ಒಂದಷ್ಟು ಶತ್ರುಗಳು ಖಂಡಿತ ದೂರ ಆಗ್ತಾರೆ. ಇದರಿಂದ ಒಳ್ಳೆ ಫಲವನ್ನ ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಲಕ್ಷ್ಯ ಕೊಡಿ. ನೀವು ಮಾಡುವ ಕಾಯಕದಲ್ಲಿ ಅಂದರೆ ಏನು ಕೆಲಸ ಮಾಡಬೇಕು ಅಂತಿದ್ದೀರಿ, ಯಾವ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಯಾವ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಿರ್ತೀರಿ, ಅದೆಲ್ಲವರೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಮಾತ್ರ ಯೋಚನೆ ಮಾಡಬೇಕಾದ್ದು ಮಹಾವಿಷ್ಣು ಆರಾಧನೆ, ಮಹಾವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾದರೆ ಮತ್ತಷ್ಟು ಒಂದು ಅರ್ಥಗರ್ಭಿತವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಸಮಸ್ಯೆ ಆಗಬಹುದೇನೋ, ಆದಷ್ಟು ಎಚ್ಚರಿಕೆ ಇರಲಿ, ಆರೋಗ್ಯದ ಕಡೆ ಮತ್ತಷ್ಟು ಗಮನ ಇರಲಿ. ಹಾಗೆ ಗುರು ಹಿರಿಯರಾಗಲಿ, ಆತ್ಮೀಯರಾಗಲಿ, ಜೊತೆಲಿರ್ತಕ್ಕಂಥ ಸ್ನೇಹಿತರಾಗಲಿ ಯಾರೊಬ್ಬರಾದರೂ ಸಹಿತ ಅವರಿಂದ ಒಂದಷ್ಟು ಒಳಿತನ್ನ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ, ಅಶ್ವತ್ಥ ಪ್ರಾರ್ಥನೆ ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಹಾಗೆ ಗೋವುಗಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾದ ಫಲವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ವಿದ್ಯಾರ್ಥಿಗಳ ಏಕಾಗ್ರತೆ ವೃದ್ಧಿಗಾಗಿ ಒಂದೆಲಗದ ಸೊಪ್ಪು ಅಥವಾ ಬ್ರಾಹ್ಮಿಯಿಂದ ಏನ್ ಮಾಡಬೇಕು ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಜಿ, ಖಂಡಿತಮ್ಮ, ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳಿಗೂ, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಜ್ಞಾಪಶಕ್ತಿ ಚೆನ್ನಾಗಿರಬೇಕು, ವಿದ್ಯಾಭ್ಯಾಸ ಚೆನ್ನಾಗಬೇಕು. ಅವ್ರು ಕಲಿತಿರ್ತಕ್ಕಂಥದ್ದು ಅಭ್ಯಾಸ ಮಾಡ್ತಿರ್ತಕ್ಕಂಥ ಆ ಮೆಮೊರಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಜೊತೆಗೆ ತಂದೆ ತಾಯಿಗೆ ಒಳ್ಳೆ ಹೆಸರಾಗಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ. ಅಕ್ಕಿ ಹಿಟ್ಟು, ಅರಿಶಿನ ಪುಡಿಯನ್ನು ತೆಗೆದುಕೊಳ್ಳಿ. ಅರಿಶಿನ ಪುಡಿ ಮತ್ತು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಮಕ್ಕಳು ಮೊದಲು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳೋದನ್ನು ಕಲೀರಿ. ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಓದಲಿಕ್ಕೆ ಮಕ್ಕಳು ಯಾವತ್ತೂ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ಕೂತ್ಕೊಳ್ಳುವ ಸಾನ್ನಿಧ್ಯದಲ್ಲಿ ಮೊದಲು ಅಕ್ಕಿ ಹಿಟ್ಟು ಅಥವಾ ಇದು ಅರಿಶಿನ ಪುಡಿಯಿಂದ ಒಂದು ವೃತ್ತಾಕಾರವನ್ನು ಹಾಕಿ, ದೊಡ್ಡದಾದಂಥ ವೃತ್ತಾಕಾರ ಮಾಡಿ, ಒಂದು ಸರ್ಕಲ್ ಹಾಕ್ತಕ್ಕಂಥದ್ದು. ಅದನ್ನು ಮನೇಲಿರ್ತಕ್ಕಂಥ ಹಿರಿಯರಾದರೂ ಮಾಡಿಕೊಡಿ ಅಥವಾ ಮಕ್ಕಳಾದರೂ ಮಾಡಿಕೊಳ್ಳಿ. ಒಂದು ಸರ್ಕಲ್ ಹಾಕಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ಸರ್ಕಲ್ ಮಧ್ಯದಲ್ಲಿ ತ್ರಿಕೋನವನ್ನು ಬರೆದು ಅದರ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಬರೀಬೇಕು. 4 ಭಾಗದಲ್ಲಿ ಶ್ರೀಮಂತ ಮಧ್ಯದಲ್ಲಿ ಬರೀಬೇಕು. ಅಂದರೆ ತ್ರಿಕೋನದ ಮಧ್ಯದಲ್ಲಿ ಶ್ರೀಮಂತ ಬರೀಬೇಕು. ತ್ರಿಕೋನದ ಮೇಲ್ಭಾಗದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಬರೀಬೇಕು. ಐಂ ಅಂತ ಬರೆದಿರತಕ್ಕಂಥದ್ರ ಪಕ್ಕದಲ್ಲಿ ಗಮ್ ಅಂತಕ್ಕಂಥ ಬೀಜಾಕ್ಷರಿ ಬರೀಬೇಕು. ಅದರ ತಳಭಾಗದಲ್ಲಿ ಸಂ ಎಂಬತಕ್ಕಂಥ ಅಕ್ಷರ, ಅದರ ಎಡಭಾಗದಲ್ಲಿ ಸೌಹು ಎಂಬತಕ್ಕಂಥ ಅಕ್ಷರ ಎಡಭಾಗದಲ್ಲಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರ ಮೇಲ್ಗಡೆ ಒಂದು ಆಸನವನ್ನು ಹಾಕಿ. ಆಸನ ಅಂದರೆ ಚಾಪೆ ಅಥವಾ ಒಂದು ಕೂತ್ಕೊಳ್ಳೋದೊಂದು ದರ್ಭಾಸನ ಅಥವಾ ಒಂದು ಮಣೆ, ಏನಾದರೂ ಒಂದು ಹಾಕ್ಕೊಳ್ಳಿ. ಪ್ರತಿನಿತ್ಯ ಪಠಿಸಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. 108 ಬಾರಿ ಸ್ಪೀಡಾಗಿ ಹೋದರೆ ನಿಮಗೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಇದು ಮಕ್ಕಳ ಮೆಮೊರಿಗೆ, ಜ್ಞಾಪಶಕ್ತಿಗೆ, ಯಶಸ್ಸಿಗೆ ದಾರಿದೀಪ. ಓಂ ಶ್ರೀಂ ಐಂ ಶ್ರೀಂ ಸೌಹು ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ಇದಿಷ್ಟು ಒಂದು ಭಾಗದ ತಂತ್ರ. ಈ ಅನುಷ್ಠಾನ ಆದಮೇಲೆ ನಿಮ್ಮ ವಿದ್ಯಾಭ್ಯಾಸ ಓದ್ಲಿಕ್ಕೆ ಶುರು ಮಾಡಿಬಿಡಿ. ಖಂಡಿತ ಹೇಳ್ತೀನಿ, ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಬೆಳಿಗ್ಗೆ ಪ್ರತಿನಿತ್ಯ 5 ಗಂಟೆ 50 ನಿಮಿಷದ ಒಳಗೆ ಈ ಅನುಷ್ಠಾನವನ್ನು ಮಾಡೋದಕ್ಕೆ ಪ್ರಾರಂಭಿಸಿ. 5 ಗಂಟೆ 50 ನಿಮಿಷ ಪ್ರಾರಂಭ ಆಗಬೇಕು. 6 ಗಂಟೆಗೆ ಓದ್ಲಿಕ್ಕೆ ಕೂತ್ಕೋಬೇಕು. ಓದ್ಲಿಕ್ಕೆ ನೀವು ಮುಂದುವರಿಸಿ. 5 ಗಂಟೆ 50 ನಿಮಿಷದ ಒಳಗಡೆ ಅಂದರೆ ನೀವು 5 ಗಂಟೆಗೆ ಎದ್ದು ಕೂತ್ಕೊಳ್ಬೋದು, ತಪ್ಪಲ್ಲ. ರಾತ್ರಿ 9 ಗಂಟೆ ಊಟ ಆದ ತಕ್ಷಣ ಊಟ ಮಾಡಿ ಹಿಂದೆಲೆ ಒಂದು ಅರ್ಧ ಗಂಟೆ ನೋಡ್ಕೊಂಡು ಊಟ ಸಾಧ್ಯವಾದಷ್ಟು 6:30 7 ಗಂಟೆ 7 ಗಂಟೆಗೆ ವಿದ್ಯಾರ್ಥಿಗಳಿಗೆ ಊಟ ಕೊಡಿ. 7 ಗಂಟೆ ಕೊಟ್ಟು 2 ಅವರು ಆಟ ಆಡ್ಕೊಂಡು ಓಡಾಡ್ಕೊಂಡು ಅಥವಾ ಬುಕ್ಸ್ ಓದ್ಕೊಂಡು ಏನಾದ್ರು ಮಾಡಿ 9 ಗಂಟೆ ಶಾರ್ಪ್ ಆರಾಮ ಮಲಗೋದಕ್ಕೆ ವ್ಯವಸ್ಥೆ ಮಾಡಿ. ರಾತ್ರಿ 1 ಲೋಟ ಹಾಲು ಕೊಡಿ ಮಕ್ಕಳಿಗೆ. ರಾತ್ರಿ 1 ಲೋಟ ಹಾಲು ಕೊಡಿ. ಹಾಗೆ ರಾತ್ರಿ 4 ಬಾದಾಮಿ ಬೀಜ ಅಥವಾ 2 ಬಾದಾಮಿ ಬೀಜನ ನೀರಿಗೆ ಹಾಕ್ಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ನಂತರ ಮಕ್ಕಳಿಗೆ ಹಾಲು ಏನಾರು ಕೊಡ್ತಿರಲ್ಲ, ಕೊಡುವಾಗ ಈ ಬ್ರಾಹ್ಮಿನ ನೋಡಿ, ಈ ಬ್ರಾಹ್ಮಿ ಎಲೆ ಇದೆಯಲ್ಲ, ಇದು ನಿಮಗೆ ನೈಜವಾದಂತಹದ್ದು ಮನೆಯ ಪರಿಸರದಲ್ಲಿ ಪಾಟಲ್ಲಿ ಅಥವಾ ಮನೆ ಹತ್ರನೇ ಬೆಳೆಸ್ಕೊಳ್ಬಹುದು. ಈ ಬ್ರಾಹ್ಮಿ ಎಲೆಗಳನ್ನ 4 ಎಲೆಗಳನ್ನ ಪ್ರತಿನಿತ್ಯ 4 ಎಲೆಗಳನ್ನ 2 ಬಾದಾಮಿ ಬೀಜವನ್ನ 1 ಹನಿ ಜೇನುತುಪ್ಪವನ್ನ 4 ಎಲೆ 2 ಬಾದಾಮಿ ಬೀಜ 1 ಹನಿ ಜೇನುತುಪ್ಪ. ಇದು ಬೆಳಗ್ಗೆ ಸಾಧ್ಯವಾದರೆ ಹಾಲು ಕಾಫಿ ಕುಡಿಯೋದಕ್ಕಿಂತ ಮುನ್ನ 1 ಲೋಟ ನೀರು, ಉಗುರು ಬೆಚ್ಚಗಿರ್ತಕ್ಕಂಥ ನೀರು, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ಮೇಲೆ ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ.
ಬಾದಾಮಿ ಮತ್ತು ಈ ಎಲೆಯನ್ನ ಒಂದು ಹನಿ ಜೇನುತುಪ್ಪವನ್ನು ಚೆನ್ನಾಗಿ ಅಗದು ರಸವನ್ನ ತಗೊಳ್ಳಿ. ಒಂದು 5ರಿಂದ 10 ನಿಮಿಷ ಬಿಡಿ. ಅದಾದ ನಂತರ ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನ ಕುಡೀರಿ. ವಿದ್ಯಾರ್ಥಿಗಳು ಇಷ್ಟು ಮಾಡೋದಕ್ಕೆ ಶುರು ಮಾಡಿದ್ರೆ ಯಾರು ಮನೆ ವಿದ್ಯಾರ್ಥಿಗಳಿಗೆ ಜ್ಞಾಪಶಕ್ತಿ ಇರೋದಿಲ್ಲ, ಅವಿದ್ಯಾವಂತರಾಗ್ತಿರ್ತಾರೆ, ಸರಿಯಾಗಿ ಮೆಮೊರಿ ಇರಲ್ಲ, ಓದಿರೋದು ತಲೆ ನಿಂತ್ಕೊಳ್ಳೋದಿಲ್ಲ, ಸರಿಯಾದಂಥ ರೀತಿ ಕಣ್ಣಿಗೆ ಏನೋ ಸಮಸ್ಯೆ ಆಗುವಂಥದ್ದು, ಬುದ್ಧಿ ಚೈತನ್ಯ ಇಲ್ದಿರತಕ್ಕಂಥದ್ದು, ಇಂತಹವರಿಗೆ ಸಂಪೂರ್ಣವಾದಂತಹ ಶಕ್ತಿ ಈ ಅಂಶದಲ್ಲಿದೆ. ಅಂದ್ರೆ ಈ ಬ್ರಾಹ್ಮಿ ಪತ್ರೆಯಲ್ಲಿದೆ. ಇದು ಒಂದೆಲಗ ಅಂತಲೂ ಹೇಳ್ತಾರೆ. ಈ ಒಂದೆಲಗ ನಿಮ್ಮ ಮನೆಗಳ ಹತ್ರನೇ ಬೆಳೆಸಬಹುದು. ಮನೆ ಹತ್ರನೇ ಬೆಳೆದಿರತಕ್ಕಂತಹ ಒಂದೆಲಗವನ್ನೇ ತಗೊಳ್ಳಿ. ಇದನ್ನ ಮಾರುಕಟ್ಟೆಗೆ ಹೋಗಿ ತರಲಿಕ್ಕೆ ಬೆಳಿಗ್ಗೆ ಅಷ್ಟೊತ್ತು ಸಿಗಲ್ಲ. ಇದು ಫ್ರೆಶ್ ಆಗಿ ಭೂಮಿಯಲ್ಲೋ ಪಾಟಲ್ಲೋ ಬೆಳೆಸಿರ್ತಕ್ಕಂಥದ್ದನ್ನು ತಗೊಂಡು ಅದಕ್ಕೆ 2 ಬಾದಾಮಿ ಬೀಜವನ್ನ, ಆ ಬಾದಾಮಿ ಬೀಜದ ಮೇಲ್ಗಡೆ ಇರತಕ್ಕಂಥ ಹೊಟ್ಟನ್ನು ಸುಲಿದು ಬಿಡಿ. ಹೊಟ್ಟನ್ನು ಸುಲಿದು ಬಾದಾಮಿ ಬೀಜ, ಜೇನುತುಪ್ಪ ಮತ್ತು ಬ್ರಾಹ್ಮಿ ಇದನ್ನ ಅಗದು ರಸವನ್ನು ತಗೊಂಡ ನಂತರ ಉಗುರು ಬೆಚ್ಚಗಿರ್ತಕ್ಕಂಥ ನೀರು 1 ಲೋಟ ಮಕ್ಕಳಿಗೆ ಕೊಟ್ರೆ ಮಕ್ಕಳ ಯಶಸ್ಸಿಗೆ ನೀವೇ ಕಾರಣೀಭೂತರಾಗ್ತೀರಿ. ಮತ್ತು ಇಲ್ಲಿವರೆಗೂ ಹಿರಿಯರು ಅಂದ್ರೆ ತಂದೆ ತಾಯಿರು ಏನ್ ನೋವು ಪಡ್ತಾ ಇದ್ದೀರೋ, ನನ್ನ ಮಕ್ಕಳು ಓದಲ್ಲ, ನನ್ನ ಮಕ್ಕಳು ಬೇರೆಯವ್ರ ತರ ಇಲ್ಲ, ಪಕ್ಕದ ಮನೆ ಮಗನ ತರ ನನ್ನ ಮಗ ಇಲ್ಲ, ಪಕ್ಕದ ಮನೆ ಮಗಳ ತರ ನನ್ನ ಮಗಳಿಲ್ಲ ಅಂತ ಏನ್ ಚಿಂತನೆ ಮಾಡ್ತಿದ್ರು, ಈ ಒಂದು ತಂತ್ರಸಾರದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವಿಶೇಷವಾದಂತಹ ಅನುಷ್ಠಾನವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಗುರುಶರು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿ ವಿದ್ಯಾರ್ಥಿಗಳೆಲ್ಲ ತಪ್ಪದೇ ಇದನ್ನ ಪಾಲಿಸಿ ನಿಮಗೆ ಒಳಿತಾಗ್ಲಿ ಅಂತ ನಾವು ಕೂಡ ಶುಭ ಹಾರೈಸ್ತೇವೆ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದೋರ್ಗೊಂದಿಷ್ಟು ಸಾಂತ್ವನ ಪರಿಹಾರ ಜೊತೆಗೆ ಅನುಷ್ಠಾನ ಕೂಡ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗ್ಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.